ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಅಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1000 ದಿನಗಳನ್ನು ಪೂರೈಸ್ತಾ ಇದೆ. ಸೊ ಹಂಗಾಗಿ 1000 ದಿನಗಳು ಪೂರೈಕೆ ಆದ ನಂತರ ಈಗ ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನು ಮಾಡ್ತಾ ಇರುವಂಥದ್ದು ರಾಜ್ಯ ಸರ್ಕಾರ, ರಾಜ್ಯದ ಕಾಂಗ್ರೆಸ್ ಸರ್ಕಾರ. ಹಾವೇರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಾವೇಶ ನಡೀತಾ ಇದೆ. ಹಾಗಾದರೆ 1000 ದಿನಗಳ ಪೂರೈಕೆ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ಸರ್ಕಾರ ಜನಸಾಮಾನ್ಯರಿಗೆ ತೃಪ್ತಿ ತಂದಿದೆಯಾ? ಈ ಸರ್ಕಾರ ಆಡಳಿತಕ್ಕೆ ಬಂದಾಗಿನಿಂದ ಇವತ್ತಿನವರೆಗೂ ಯಾವೆಲ್ಲ ಕೆಲಸ ಕಾರ್ಯಗಳು ಆಗಿವೆ? ಅಭಿವೃದ್ಧಿಯತ್ತ ಕೆಲಸ ಕಾರ್ಯಗಳು ನಡೀತಾ ಇದೆಯಾ? ಕೊಟ್ಟಿರುವಂಥ ಗ್ಯಾರಂಟಿಗಳು ಸಮರ್ಪಕವಾಗಿ ಜನರಿಗೆ ತಲುಪಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ. ಸೊ ಹಂಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸರ್ಕಾರ ಅಧಿಕಾರಕ್ಕೆ ಬಂದು ಆಲ್ಮೋಸ್ಟ್ 2.5ರಿಂದ 3 ವರ್ಷ ಆಯಿತು. ಅಂದರೆ 1000 ದಿನ ಪೂರೈಕೆ ಆಗಿರುವಂಥ ಹಿನ್ನೆಲೆಯಲ್ಲಿ ಹಾವೇರಿಯಲ್ಲಿ ಒಂದು ಸಮಾವೇಶವನ್ನು ಕೈಗೊಂಡಿದ್ದಾರೆ. ಈ ಸಮಾವೇಶದ ಅಗತ್ಯತೆ ಅವಶ್ಯಕತೆ ಇತ್ತ ಅನ್ನೋದು, ಒಟ್ಟಿನಲ್ಲಿ ಈ ಗೊಂದಲ ಕಿತ್ತಾಟದ ಮಧ್ಯೆ 1000 ದಿನಗಳನ್ನು ಈ ಸರ್ಕಾರ ಪೂರೈಕೆ ಮಾಡಿದೆ. ಸೊ ಹಂಗಾಗಿ ಜನರಿಗೆ ತೃಪ್ತಿ ತಂದಿದೆಯಾ ಈ ಸರ್ಕಾರ? ಕೊಟ್ಟಿರುವಂಥ ಗ್ಯಾರಂಟಿ ಏನು? ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇದೇ ಇವತ್ತಿನ ವಿಶೇಷ. ಸರ್ಕಾರಕ್ಕೆ 1000 ದಿನ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಆಡಳಿತ ಜನರಿಗೆ ತೃಪ್ತಿ ತಂದಿದೆಯಾ ಅನ್ನುವಂಥ ಪ್ರಶ್ನೆ. ಕೊಟ್ಟಿರುವಂಥ ಗ್ಯಾರಂಟಿಗಳು ಸಮರ್ಪಕವಾಗಿ ಜನರಿಗೆ ತಲುಪ್ತಾ ಇದೆಯಾ? ಜನರ ನಿರೀಕ್ಷೆಗಳೇನು? ಈ ಸರ್ಕಾರ ಆಡಳಿತಕ್ಕೆ ಬಂದು 1000 ದಿನ ಆಗಿದೆ. ಅದರ ಜೊತೆಗೆ ಈ ಕಾರ್ಯಕ್ರಮ ನಡೀತಾ ಇರುವಂಥದ್ದು 1 ವರ್ಷಕ್ಕೆ ಒಂದು ಕಾರ್ಯಕ್ರಮ, 50 ದಿನಕ್ಕೂ ಕಾರ್ಯಕ್ರಮ, 100 ದಿನಕ್ಕೂ ಕಾರ್ಯಕ್ರಮ, 150 ದಿನಕ್ಕೂ ಕಾರ್ಯಕ್ರಮ, 1000 ದಿನಕ್ಕೂ ಕಾರ್ಯಕ್ರಮಗಳ ಮೇಲೆ ಕಾರ್ಯಕ್ರಮ ನಡೀತಾ ಇದೆ. ಇದರ ಅವಶ್ಯಕತೆ ಇದೆಯಾ ಅಂತೇಳಿ. ಸೊ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ರೀತಿ ಸಮಾವೇಶ ಮಾಡೋದು ಅವಶ್ಯಕತೆ ಇದೆಯಾ ಅಂತೇಳಿ ಜನ ಸಹಜವಾಗಿ ಮಾತನಾಡ್ಕೊಳ್ತಿದ್ದಾರೆ. ಒಂಥರ ಶಕ್ತಿ ಪ್ರದರ್ಶನ ಅಥವಾ ತಮ್ಮ ಸಾಧನೆಯನ್ನು ಜನರಿಗೆ ತಿಳಿಸಬೇಕು ಅನ್ನುವಂಥದ್ದು ಕೆಲವೊಂದಿಷ್ಟು ಜನ ಆರೋಪವನ್ನು ಮಾಡ್ತಿದ್ದಾರೆ. ಈ ಸರ್ಕಾರ ಅಧಿಕಾರಕ್ಕೆ ಬಂದಿದ್ರೂ ಕೂಡ ಒಂಥರ ರಾಜ್ಯದ ಕರಾಳ ದಿನಗಳು ಇದೆಲ್ಲವೂ ಕೂಡ ಅಂತೇಳಿ. ಸೊ ಹಂಗಾಗಿ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 1000 ದಿನ ಆಗಿರುವಂಥ ಹಿನ್ನೆಲೆಯಲ್ಲಿ ಜನಾಭಿಪ್ರಾಯ ಏನು? ಅದರ ಜೊತೆಗೆ ಪ್ರಮುಖವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಇರೋದಿಲ್ಲ, ಗೆಸ್ಟ್ಗಳು ಇರೋದಿಲ್ಲ. ನಿಮ್ಮ ಅಭಿಪ್ರಾಯವನ್ನು ಪಡೆದುಕೊಳ್ತೀವಿ. ಪಬ್ಲಿಕ್ ಕಾಲ್ ಇರುತ್ತೆ. ನಿಮ್ಮ ಅನಿಸಿಕೆ, ಈ ಸರ್ಕಾರ ಅಧಿಕಾರಕ್ಕೆ ಬಂದು ತೃಪ್ತಿ ತಂದಿದೆ ಇಲ್ಲ ಅನ್ನೋದ್ರ ಬಗ್ಗೆ ಮುಕ್ತವಾಗಿ ನೀವು ನಿಮ್ಮ ಅನಿಸಿಕೆಯನ್ನು ಹಂಚ್ಕೊಳ್ಬಹುದು. ಮೊದಲಿಗೆ ಜನಸಾಮಾನ್ಯರು ಏನು ಹೇಳಿದ್ದಾರೆ ಅದನ್ನು ಕೇಳ್ಕೊಂಬರೋಣ ಬನ್ನಿ. ಇಲ್ಲ, ಅದು ಇದು ಫ್ರೀ ಕೊಡೋ ಬದಲು ಬೇರೆ ಏನಾದರೂ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ನಿಮಗೆ ಗ್ಯಾರಂಟಿ ಯೋಜನೆಗಳು ಕೊಟ್ಟಿರೋದು ತಪ್ಪು ಅಂತ ಅಂತೀರಾ? ಹೌದು ಮೇಡಮ್. ಇವಾಗ ಎಲ್ಲರೂ ದುಡಿತಾರೆ ಚೆನ್ನಾಗಿ. ಇವಾಗ ಹೆಣ್ಮಕ್ಳಾಗಿ ಚೆನ್ನಾಗಿ ದುಡಿತಾರೆ. ದೇ ಕ್ಯಾನ್ ಬೈ, ಅವರೇ ಟಿಕೆಟ್ಗಳೆಲ್ಲ ತಗೋಬೋದು ಬಸ್ಸಲ್ಲಿ. ಅವಶ್ಯಕತೆ ಇಲ್ಲ. ಅದ್ರ ಬದಲು ಬೇರೆ ಏನಾದ್ರು ರೋಡ್ಸ್ ಡೆವಲಪ್ ಮಾಡ್ಬೋದು. ರೋಡ್ಸ್ ಎಲ್ಲ ಅಷ್ಟು ಪ್ರಾಬ್ಲಮ್ ಇದೆ. ಟ್ರಾಫಿಕ್ ಇಂಪ್ರೂವ್ ಮಾಡ್ಬೋದು. ಅದೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಬೋದು. ಸರ್ಕಾರ ಏನು ಕೈಗೊಂಡಿಲ್ಲ ಮೇಡಮ್. ಯಾರು ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಅವ್ರ ಬಗ್ಗೆ ಅವರು ಆಲೋಚನೆ ಮಾಡಿ ಅವ್ರದ್ದು ಏನಿರ್ತದೆ ಅವ್ರು ಸರಿ ಮಾಡಿಬಿಡ್ತಾರೆ. ನಮ್ಮ ಬಗ್ಗೆ ನಾವೇನು ಮಾಡಬೇಕು ಅದೇ ಮಾಡಿ ಈಗ ನಮಗಿಲ್ಲ ಅಂದ್ರೆ ಅವ್ರು ಕೊಡೋಂಗಿಲ್ಲ. ಅವ್ರು ಕೊಡ್ತಾರಂತೇಳಿ ನಾವು ವೇಟ್ ಮಾಡೋಕ್ಕಾಗಲ್ಲ. ನಮ್ಮ ಕೆಲಸ ನಾವು ಮಾಡಲೇಬೇಕಾಗುತ್ತೆ. ಎಷ್ಟು ಬಂದರೂ ಮಾಡಲೇಬೇಕು. ಇವತ್ತಿಗೆ 1000 ದಿನ ಸರ್ಕಾರ ಅಂದರೆ ದಿನ ಹೋಗಿರುವಂಥದ್ದು. ಮುಂಬರುವಂತಹ ದಿನಗಳಲ್ಲಾದರೂ ಆಟೋದವರ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸಬೇಕಂತ ನಿಮ್ಗೆ ಅನಿಸುತ್ತಾ? ಯಾಕಂದರೆ ಬೈಕ್ ಟ್ಯಾಕ್ಸಿ ತಂದು ಯಾರ ಮೇಲೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಎಲ್ಲ ಹಿಂಗೆ ಮಾಡಿ ಇಟ್ಬಿಟ್ಟಿದ್ದಾರೆ. ಇವಾಗ BJP ತಗೊಳ್ಳಿ, ಕಾಂಗ್ರೆಸ್ ತಗೊಳ್ಳಿ, ಎಲ್ಲರೂ ಅವರೇ ಬರ್ತಾರೆ, ಹೇಳ್ತಾರೆ. ಸೊ ನಮಗೆ ಪಾಲಿಟಿಕ್ಸ್ ಹೆಂಗೇನೋ ನಾವು ದೂರ, ನಮಗೂ ಪಾಲಿಟಿಕ್ಸ್ಗೂ ಆಗ್ಬರಲ್ಲ. ಈ ಸಿಟಿಯಲ್ಲಿ ಏನು ಡೆವಲಪ್ಮೆಂಟ್ ಆಗಬೇಕು ಗೊತ್ತಿಲ್ಲ. ಎಲ್ಲ ಫ್ಯೂಚರಿಗೆ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಇವಾಗ ಏನು ಮಾಡ್ತಾರೆ, ಎಲ್ಲ ಬರ್ತಾರೆ, ಅವ್ರ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡ್ತಾರೆ ಸರ್ಕಾರಕ್ಕೆ, ಅದನ್ನು ಮಾಡ್ತಾರೆ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ನಾವು ನಮ್ಮದು ಬರೀ ಆ ಥರ ಕವರೇಜಲ್ಲಿ ಇದ್ದಾರೆ. ಯಾರು ಈ ವಿಷನ್ ವೈಸ್ ಯೂತ್ ಓರಿಯೆಂಟೆಡ್ ಎಲ್ಲ ಬರಬೇಕು. ಇವಾಗ ಯಾರನ್ನೇ ತೊಗೊಂಡ್ರು, ನಿಮ್ಮ ಮಿನಿಸ್ಟರ್ ಯಾರನ್ನೇ ತೊಗೊಂಡ್ರು ಎಜುಕೇಟೆಡ್ ಆಗಿರಲ್ಲ. ಯಾವುದೋ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ, ಪವರ್ ಆಗಿರುತ್ತೆ.
ಮತ್ತೆ ಕ್ಯಾಸ್ಟ್ ಬರುತ್ತೆ, ಅದರಲ್ಲಿ ಜಾತಿ ಗ್ಯಾಚೆ ಅಂತ ಬರ್ತಾರೆ. ಅದ್ರ ಬಗ್ಗೆ ಏನು ಅಷ್ಟು ಅನ್ಸಲ್ಲ, ಯಾಕಂದ್ರೆ ಬಟ್ ಒಳ್ಳೆ ಇವ್ರಿಗೆ ಎಂಪ್ಲಾಯೀಸ್ಗಳಿಗೆ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ, ಅದೊಂದೇ. ಈಗ ಸರ್ಕಾರ ಇವತ್ತಿಗೆ 1000 ದಿನ ಪೂರೈಸಿರುವಂಥದ್ದು. ಸರ್ಕಾರ ಬೆಂಗಳೂರಿಗೆ ಇನ್ನಷ್ಟು ಏನು ಕೊಡುಗೆ ಕೊಡಬೇಕು? ಯಾಕಂದರೆ ಈಗಾಗಲೇ ನಿಮಗೆ ಗೊತ್ತು, ಉಚಿತ ಬಸ್ ಯೋಜನೆ ಆಗಿರ್ಬೋದು, ಮೆಟ್ರೋ ಆಗಿರ್ಬೋದು, ಈ ರೀತಿಯಾದಂತಹ ಫೆಸಿಲಿಟಿಯನ್ನು ಕೊಡ್ತಾ ಇದೆ. ಇನ್ನು ಏನು ಚೇಂಜಸ್ ಆಗಬೇಕು ಸರ್ಕಾರದಿಂದ? ಗೌರ್ಮೆಂಟ್ ಬಂದ್ಬಿಟ್ಟು ಲೈಕ್ ಈ ಥರ ನಮ್ಗೆ ಇವಾಗ ರೋಡ್ಸ್ ಎಲ್ಲ ಇದೆಯಲ್ಲ, ಇವಾಗ ಮಳೆಕಾಲ ಬರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಈ ರೋಡ್ಸ್ ಎಲ್ಲ ಲೈಕ್ ನೀರಾಗಿ ಫಿಲ್ ಆಗುತ್ತೆ. ಅವಾಗ ಏನಾಗುತ್ತೆ, ಎಲ್ಲ ಲೈಕ್ ಬೈಕ್ಸ್, ಕಾರ್ ಯಾವುದೇ ಹೋಗಲಿ ಪರವಾಗಿಲ್ಲ, ಅವ್ರಿಗೆ ತೊಂದರೆ ಆಗುತ್ತಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋದು, ಇಲ್ಲ ಲೈಕ್ ಯೂತ್ನ ನಾವು ಇವಾಗ ಎಂಟರ್ಪ್ರಿನರ್ಸ್ ಜಾಸ್ತಿ ಇದ್ದಾರೆ. ಸೊ ಓಕೆನಾ, ಸೊ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ, ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ, ಅವ್ರನ್ನ ಸ್ವಲ್ಪ ಮೇಲೆ ಬರೋಕ್ಕೆ ಸರ್ಕಾರ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದೆ, ಸೊ ಇದು ಜನರಿಗೆ ಸರಿಯಾಗಿ ಸದುಪಯೋಗ ಆಗಿದೆ. ರೋಡ್ಗಳು ಆಲ್ಮೋಸ್ಟ್ ಇವತ್ತು ರಿಪೇರಿ ಮಾಡ್ತಾರೆ, ನಾಳೆ ಅಷ್ಟರಲ್ಲಿ ಮತ್ತೆ ಎಲ್ಲ ಎತ್ಕೊಂಡು ಬಂದಿರುತ್ತೆ. ಅಲ್ಲೆಲ್ಲ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇದೆ. ಆಕ್ಸಿಡೆಂಟ್ ಆಗೋಕ್ಕೆ ಮೇಯ್ನ್ ರೀಸನ್ನೇ ಸದ್ಯಕ್ಕೆ ರೋಡ್ಗಳು ಮತ್ತು ಗುಂಡಿಗಳು ಅಂತೀವಿ. ಮತ್ತು ಮಳೆ ಬಂದಂತೂ ಕೇಳಂಗೆ ಇಲ್ಲ, ರೋಡಲ್ಲಿ ನಡ್ಕೊಂಡು ಹೋಗೋಕ್ಕೂ ಆಗಲ್ಲ. ಫುಲ್ ಎಲ್ಲ ಗುಂಡಿ ಚರಂಡ್ ಅಂದರೆ ಮಳೆ ನೀರು ಎಲ್ಲ ಫುಲ್ ತುಂಬ್ಕೊಂಡಿರುತ್ತೆ. ರೋಡೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು. ಸಿದ್ದರಾಮಯ್ಯ ಅವರು ಕರ್ನಾಟಕಗೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ರೈತರಿಗೆ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ವಿಲೇಜಸ್ಸು, ಸ್ಮಾಲ್ ಟೌನ್ಸು ಅದೆಲ್ಲ ಡೆವಲಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ಲಸ್ ಅವರು ಪೂವರ್ಸ್ಗೇನು ಲೈಕ್ ಫ್ರೀ ಬಸ್ಸಸ್ಸು ಅದೆಲ್ಲ ಪ್ರೊವೈಡ್ ಮಾಡ್ತಾಯಿದ್ದಾರೆ. ಜನರಿಗೆ ಕನ್ವೀನಿಯೆಂಟ್ ಆಗ್ತಾ ಇದೆ ಮಾಡೋದಕ್ಕೆ. ಸುಮಾರು ಒಳ್ಳೆ ಕೆಲಸನೇ ಮಾಡ್ತಾ ಇರೋದು ಅವರು. ಸೊ ಸರ್ಕಾರ ಇವತ್ತಿಗೆ 1000 ದಿನ ಪೂರೈಸಿರುವಂಥದ್ದು. ನೀವು ಕಂಪೇರ್ ಮಾಡೋದಾದರೆ ದಿನದಿಂದ ದಿನ ಜಾಸ್ತಿನೇ ಆಗ್ತಾ ಇದೆ ಮ್ಯಾಮ್. ಯಾಕಂದರೆ ನನ್ನ ಮನೆ ಇಲ್ಲಿಂದ ಆಲ್ಮೋಸ್ಟ್ ಒಂದು 11-12 ಕಿಲೋಮೀಟರ್ಸ್ ಇದೆ. ಮಿನಿಮಮ್ 1 ಅವರ್ ಆಗೇ ಆಗುತ್ತೆ. ನಂದು 9 o'clock ಲಾಗಿನ್ ಇದ್ದರೆ ನಾನು ಮನೆ ಅಟ್ಲೀಸ್ಟ್ ಒಂದು 8:15, 8:20ಗೆ ಬಿಡಬೇಕು ಮಿನಿಮಮ್. ಇಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ. ದಿನಾಗ್ಲೂ ಎಲ್ಲ ಸಿಗ್ನಲನ್ನು ಕಾಯ್ಕೊಂಡು ಬರಬೇಕು, ತುಂಬ ತೊಂದರೆ ಆಗುತ್ತೆ. ಸ್ವಲ್ಪ ಟ್ರಾಫಿಕ್ ಪ್ಲ್ಯಾನ್ ಮಾಡಿದ್ರೆ ಎಲ್ಲರಿಗೂ ಉಪಯೋಗ ಆಗುತ್ತೆ. ಯಾಕಂದರೆ ಎಲ್ಲರೂ 2 ವೀಲರಲ್ಲೇ ಟ್ರಾವೆಲ್ ಮಾಡ್ತಾರೆ ತುಂಬ ಜನ. ಸೊ ಕ್ಯಾಬ್ ಅವರು ಬರ್ತಾರೆ. ಸೊ ಮಿನಿಮಮ್ ಅಂದರೂ 1 ಅವರ್ ಆಗೇ ಆಗುತ್ತೆ. ನೀವು ಕಂಪೇರ್ ಮಾಡೋದಾದರೆ ದಿನದಿಂದ ದಿನ ಜಾಸ್ತಿನೇ ಆಗ್ತಾ ಇದೆ ಮ್ಯಾಮ್. ಯಾಕಂದರೆ ನನ್ನ ಮನೆ ಇಲ್ಲಿಂದ ಆಲ್ಮೋಸ್ಟ್ ಒಂದು 11-12 ಕಿಲೋಮೀಟರ್ಸ್ ಇದೆ. ಮಿನಿಮಮ್ 1 ಅವರ್ ಆಗೇ ಆಗುತ್ತೆ. ನಂದು 9 o'clock ಲಾಗಿನ್ ಇದ್ದರೆ ನಾನು ಮನೆ ಅಟ್ಲೀಸ್ಟ್ ಒಂದು 8:15, 8:20ಗೆ ಬಿಡಬೇಕು ಮಿನಿಮಮ್. ಇಲ್ಲ ಅಂದರೆ ಜನರ ನಿರೀಕ್ಷೆಯಂತೆ ಈ ಸರ್ಕಾರ ನಡೆದುಕೊಳ್ತಾ ಇದೆಯಾ? ಕೊಟ್ಟಿರುವಂಥ ಗ್ಯಾರಂಟಿಗಳನ್ನು ಸರಿಯಾದ ಸಮಯಕ್ಕೆ ಜನರಿಗೆ ತಲುಪುವಲ್ಲಿ ಯಶಸ್ವಿ ಆಗ್ತಾ ಇದೆಯಾ ಈ ಸರ್ಕಾರ ಅಂತೇಳಿ? ಈ ಸರ್ಕಾರ ಅಧಿಕಾರಕ್ಕೆ ಬಂದು 1000 ದಿನಗಳು ಆಗಿವೆ. ಇವತ್ತು ಹಾವೇರಿಯಲ್ಲಿ ನಡೀತಾ ಇರುವಂಥ ಸಮಾವೇಶ ಅಂದರೆ ಒಂದು ಹಕ್ಕುಪತ್ರ ವಿತರಣೆಗಾಗಿ ಇಟ್ಟಿರುವಂಥ ದೊಡ್ಡ ಮಟ್ಟದಲ್ಲಿ ಇರುವಂಥ ಸಮಾವೇಶ. ಇದು ಸಮಾವೇಶ ಅಷ್ಟೇ ಅಲ್ಲ, ಒಂದು ಥರ ಶಕ್ತಿ ಪ್ರದರ್ಶನ ಕೂಡ ಆಗತ್ತೆ. ಏನೋ ಒಂದು ಪ್ಲಾನ್ ಇರುತ್ತೆ. ಸುಮ್ಮನೆ ಈ ರೀತಿಯಾಗಿ ಸಮಾವೇಶವನ್ನು ಮಾಡೋದು ಅಥವಾ ದುಡ್ಡನ್ನು ಪೋಲ್ ಮಾಡೋದು ಸುಮ್ಮನೆ ಅಂತೂ ಅಲ್ವೇ ಅಲ್ಲ. ಸೊ ಇದರ ಅವಶ್ಯಕತೆ ಇದೆಯಾ ಅನ್ನೋದು. ಆಮೇಲೆ ಈ ಸರ್ಕಾರದ ಶಾಸಕರೇ ಆರೋಪ ಮಾಡಿದ್ರು ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಅನುದಾನ ಸಿಗ್ತಿಲ್ಲ ಅಂತೇಳಿ. ಅದರ ಮಧ್ಯೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ರೀತಿಯಾಗಿ ಸಮಾವೇಶವನ್ನು ಮಾಡೋ ಅಂದರೆ ತಪ್ಪೇನಿಲ್ಲ. ಈ ರೀತಿಯಾಗಿ ತಮ್ಮ ಸಾಧನೆಗಳನ್ನು ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ಅನಾವಶ್ಯಕವಾಗಿ 1000 ದಿನಕ್ಕೆ ಒಂದು ಸಲ, 2 ವರ್ಷಕ್ಕೆ ಒಮ್ಮೆ, 2.5 ವರ್ಷಕ್ಕೆ ಮತ್ತೊಂದು ಸಮಾವೇಶ, ಮತ್ತು ಯಾವುದೋ ಸಮುದಾಯದ ಹೆಸರಲ್ಲಿ ಇನ್ನೊಂದು ಸಮಾವೇಶ, ಇದರ ಅವಶ್ಯಕತೆ ಇದೆಯಾ ಅಂತೇಳಿ. ಅವರು ಮನೆಯಿಂದ ಅಂತ ಏನು ಹಣವನ್ನು ತಂದು ಏನು ಸಮಾವೇಶವನ್ನು ಮಾಡ್ತಿರ್ಲಿಲ್ಲ, ಅದು ನಮ್ಮೆಲ್ಲರ ದುಡ್ಡು. ಸೊ ಹಂಗಾಗಿ ಇದರ ಅವಶ್ಯಕತೆ ಇದೆಯಾ ಅಂತೇಳಿ ಈ ಬಗ್ಗೆ ಮಾತನಾಡೋದಕ್ಕೆ ಮತ್ತೊಬ್ಬರು ಕಾಲರ್ಸ್ ಜಾಯ್ನ್ ಆಗಿದ್ದಾರೆ. ಹಲೋ ಹಲೋ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್, ನಾವು ಬೆಂಗಳೂರಿಂದ ಕರೆ ಮಾಡ್ತಾ ಇರೋದು. ಸರ್ ಹೇಳಿ. ಸರ್, ಇದು 2,000 ಕೊಡ್ತಾವ್ರಲ್ಲ, ಅದರಲ್ಲಿ ಏನು ಪ್ರಯೋಜನ ಇಲ್ಲ ಸರ್, ಸುಮ್ಮನೆ ವೇಸ್ಟು. ಹೇಗೆ ಅಂತ ಹೇಳಿ ಬರೀ ಸಾಬ್ರಿಗೆ ಬರ್ತಾ ಇರೋದು ದುಡ್ಡು. ಈ ನಮ್ಮ ಹಿಂದೂ ಜನಕ್ಕೆ ಯಾರಿಗೂ ಬರ್ತಾ ಇಲ್ಲ. ಇದು ಸುಮ್ಮನೆ ವೇಸ್ಟು. ಇದು ಸಾಬ್ರ ಸರ್ಕಾರ ಅಂತ ನಮ್ಮ ಅನಿಸಿಕೆ. ಇದ್ರಲ್ಲಿ ಆಮೇಲೆ ಅಭಿವೃದ್ಧಿ ಇಲ್ಲ. ಫ್ರೀ ಕರೆಂಟ್ ಅಂತ ಮಾಡವ್ರೆ. ಕರೆಂಟ್ ಅಲ್ಲಿ ಏನು ಸುಮ್ನೆ ಹೇಳಿರೋದಷ್ಟೇ. ಮಾಮೂಲಿ ಬಿಲ್ಗಳು ಬರ್ತಾ ಇದೆ. ಸುಮ್ನೆ ಹಾಲ್ ದುಡ್ಡು ಜಾಸ್ತಿ ಮಾಡಿದ್ರು. ಮಕ್ಕಳು ಕುಡಿಯ ಅಂತ ಹಾಲು ಅದು. ನಿಮ್ಗೆ ಏನ್ ಅನ್ಸುತ್ತೆ ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಗ್ಯಾರಂಟಿಯನ್ನು ಘೋಷಣೆ ಮಾಡ್ಬಿಟ್ಟು ಬೇರೆ ಏನು ಮಾಡ್ತಿಲ್ವಾ ಅಂತ?
ಇನ್ನೇನು ಉದ್ಧಾರ ಮಾಡಿದ್ದಾರೆ ಅವರು? ರೋಡ್ಗಳು ಸರಿ ಇಲ್ಲ, ಹಾಂ ಜನಗಳಿಗೆ ಏನು ಅಭಿವೃದ್ಧಿ ಮಾಡ್ತಾ ಇಲ್ಲ. ಇದನ್ನ ಬೇರೆ ಹೋಗಿ 1000 ದಿನ ನಾನು ಸಾಹಸ ಮಾಡಿದ್ದೀನಿ ಅಂತ ಅದು ವೇಸ್ಟ್ ಮಾಡೋ ಅಂತದ್ದೇನು ಇಲ್ವಲ್ಲ. ಹಾಂ ಹಾಂ ಅದನ್ನ ಜನಗಳಿಗೆ ಹೆಲ್ಪ್ ಮಾಡ್ಬೋದಲ್ವಾ? ಹಾಂ ಈಗ ಸಮಾವೇಶ ಏನಕ್ಕೆ? ಅಲ್ಲಲ್ಲ, ಇವತ್ತಿನ ಕಾರ್ಯಕ್ರಮ ಏನು ಅಂದರೆ ಈ ಹಳ್ಳಿಗಳಲ್ಲಿ ಹಕ್ಕುಪತ್ರ ನೀಡುವಂಥ ಉದ್ದೇಶ 1 ಲಕ್ಷ ಕುಟುಂಬಗಳಿಗೆ ಹಕ್ಕುಪತ್ರವನ್ನು ನೀಡ್ತಿದ್ದಾರೆ. ಸೊ ಈ ಕಾರ್ಯದ ಬಗ್ಗೆ ಏನು ಹೇಳ್ತೀರಿ? ಬೇಡ ಅಂತ ಹೇಳಲ್ಲ, ಹಾಂ ಆದ್ರೆ ಸರ್ಕಾರ ಬಂದು ಏನು ಉಪಯೋಗ ಇಲ್ವಲ್ಲ. ಯಾವ ಗ್ಯಾರಂಟಿಯಿಂದ ಅಂತ ಹೇಳ್ತಾ ಇದ್ರಿ? ಕುಡಿಯಂತ ಹಾಲಿಗೆ 7 ರೂಪಾಯಿ ಜಾಸ್ತಿ ಮಾಡಿದ್ರು. ಅದ್ರಲ್ಲಿ ಏನ್ ಪ್ರಯೋಜನ ಆಯ್ತು? ಅಂದ್ರೆ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಅಂತ ಜಾಸ್ತಿ ಮಾಡಿದ್ರೆ ಒಂದ್ ಲೀಟರ್ ಅರ್ಧ ಲೀಟರ್ಗೆ 7 ರೂಪಾಯಿ ಜಾಸ್ತಿ ಆದ್ರೆ 1 ಲೀಟರ್ಗೆ 14 ರೂಪಾಯಿ ಆಯ್ತು. ಒಂದು ದಿನಕ್ಕೆ ಒಬ್ಬ ಮನುಷ್ಯ 1 ಲೀಟರ್ ಹಾಲ್ ತಕ್ಕತ್ತಲಿಂದ 14 ರೂಪಾಯಿ ಅಂದ್ರೆ ಕರ್ನಾಟಕದಲ್ಲಿ ನಿಮ್ಮ ಪ್ರಕಾರ ಗ್ಯಾರಂಟಿ ಬೇಕಾ ಬೇಡವಾ? ಗ್ಯಾರಂಟಿ ಏನಕ್ಕೆ ಸರ್? ಸುಮ್ನೆ ವೇಸ್ಟ್. ಈ ಮನೇಲಿ ಹೆಣ್ಮಕ್ಳು ಮನೇಲೆ ಇರ್ತಾ ಇಲ್ಲ, ಎಲ್ಲಾ ದೇವಸ್ಥಾನ ಅಂತ ಹೋಯ್ತಾರೆ. ಗಂಡಸರು ಕೇಳಕ್ ಆಗಲ್ಲ, ಕೇಳಿದ್ರೆ ಜಗಳಗಳಾಯ್ತವ ಮನೇಲಿ. ಅದರಿಂದ ಅವ್ರ ಸಂಸಾರ ಹಾಳಾಯ್ತಾ ಇದೆ. ಅದು ಬೇಡ. ಅದ್ರ ಬದಲು ಅಭಿವೃದ್ಧಿ ಮಾಡ್ಲಿ, ರೋಡ್ಗಳು ಮಾಡ್ಲಿ, ಜನಗಳಿಗೆ ಬಡವ್ರಿಗೆ ಅಕ್ಕಿ ಕೊಡ್ಲಿ. ಕೊಡ ಅಕ್ಕಿಲೋ ಅದ್ರಲ್ಲಿ ದೀಪಾವಳಿ ನೋಡಿದ್ರೆ 2 kg 3 kg ಅದನ್ನ ಕೇಳೋದು ಇಲ್ಲ, ಯಾರು ಕೇಳೋರು ಇಲ್ಲ, ಹೇಳೋರು ಇಲ್ಲ. ಅದು ಕಂಪ್ಲೇಂಟ್ ಕೊಡಕ್ಕೆ ಒಂದು ನಂಬರು ಇಂಥ ಕಡೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಕ್ಕೆ. ಅಂದ್ರೆ ನೀವ್ ಹೇಳ್ತಾ ಇರೋದು ಗ್ಯಾರಂಟಿಗಳಿಂದಾಗಿ ಕುಟುಂಬಗಳು ಹಾಳಾಗ್ತಾ ಇವೆ ಅಂತ. ಹೆಂಡತಿಯರು ಮಾತು ಕೇಳ್ತಾ ಇಲ್ಲ, ಏನೋ ಒಂದು ಮಾತು ಹೇಳಿದ್ರೆ ಸಾಕು, ಫ್ರೀ ಬಸ್ ಇದೆ ಎಲ್ಲಾದ್ರೂ ಹೋಗ್ಬಿಡ್ತೀವಿ ಅಂತ. ಹೌದು. ಎಷ್ಟು ಅನುಕೂಲ ಇದೆ ಅಷ್ಟು ಅನಾನುಕೂಲ ಇದೆ ಅಂತ ಹೇಳ್ತಾ ಇದ್ರಿ ಸರ್. ಅದೆಲ್ಲ ಬೇಕಾಗಿಲ್ಲ. ಕೊಡೋದು ಏನಪ್ಪ ಅಂದ್ರೆ ಜನಗಳಿಗೆ ಊಟಕ್ಕೆ ಬೇಕಾಗಿರೋದು ಅಕ್ಕಿ, ಅದನ್ನ 2 kg ಜಾಸ್ತಿ ಕೊಡ್ಲಿ ಬಿಡಿ ಅಲ್ವರಾ? ಇವ್ರೆ ಈಗ ಇದನ್ನ ಮೊದಲೇ ಯೋಚನೆ ಮಾಡಬೇಕಾಗಿತ್ತು. ಇವರು ಯಾಕೆ ಕೊಡ್ತಿದ್ದಾರೆ, ಎಷ್ಟು ಲಾಸ್ ಆಗತ್ತೆ, ಎಷ್ಟು ಕೊಡಬೇಕು. ಈಗ ಗೊತ್ತಾಗ್ತಾ ಇದೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಬರೀ ಗ್ಯಾರಂಟಿ ಅಂತೇಳಿ ಗ್ಯಾರಂಟಿ ಹೆಸರು ಹೇಳ್ಕೊಂಡು ಇಲ್ಲಿ ತನಕ ತಳ್ಕೊಂಡು ಬಂದ್ರು ಅಂತ ನೀವು ಹೇಳ್ತಾ ಇದ್ರಿ. ಕರೆಕ್ಟ್ ಅಲ್ವಾ? ಸುಮ್ನೆ 1000 ದಿನ ಅಂತಂದು ಕಾರ್ಯಕ್ರಮ ಮಾಡ್ತಾರೆ, ಬಡವರಿಗೆ ಕೊಡ್ಲಿ ತರ ಆಗಿದೆ ಅಂತವ್ರನ್ನೆಲ್ಲ ಹೊರಗಟ್ಲಿ, ಅದನ್ನ ಉದ್ಧಾರ ಮಾಡ್ಲಿ. ಅದನ್ನ ಮಾಡಕ್ ಹೋದವ್ರನ್ನ ಜೈಲ್ಗೆ ಹಾಕ್ತಾರೆ ಅಂತ ಸರ್ಕಾರ ಐತಿ. ಎಸ್, ಥ್ಯಾಂಕ್ ಯು. ಎಸ್ ಎಸ್ ಮತ್ತೊಬ್ರು ಕಾಲರ್ಸ್ ಇದ್ದಾರೆ, ಸೋಮಶೇಖರ್ ಅಂತೇಳಿ. ಸೋಮಶೇಖರ್ ಅವ್ರೆ ನಮಸ್ಕಾರ. ನಮಸ್ಕಾರ ಸರ್. ಸರ್ ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ನಾವು ಬೆಂಗಳೂರಿಂದ ಸರ್. 1000 ದಿನ ಆಯ್ತು ಈ ಸರ್ಕಾರ ಅಧಿಕಾರಕ್ಕೆ ಬಂದು, ನಿಮ್ಗೆ ತೃಪ್ತಿ ಇದೆಯಾ? ತೃಪ್ತಿ ಏನು ಇಲ್ಲ ಸರ್. 1000 ಆಗಿದೆ ಅಂತ ಬರೇ ಇವೇ ಸಮಾವೇಶ ಮಾಡ್ಕೊಂತಾನೆ ಹೋಗ್ತಿದ್ದಾರೆ. ಅದು ಒಂದು. ಇನ್ನ ಒಂದು ನಾನ್ ಬಿಡು ನೀನ್ ಹಿಡಿ, ನೀನ್ ಬಿಡಿ ನಾನು ಹಿಡಿ, ಇದನ್ನ ಎಲ್ಲ ಜನಗಳನ್ನ ಮೋಸ ಮಾಡ್ಕೊಂತ ಸರ್ಕಾರನ ಬರೀ ಆ ಕಡೆ ಮತ್ತಕ್ಕೆ ತಳ್ಕೊಂತಾನೆ ಹೋಗ್ತಾ ಇದಾರೆ ಹೊರತು ಯಾವುದೇ ಅಭಿವೃದ್ಧಿ ಇರ್ಲಿ. ಅವ್ರು ಬರೀ ಕಿತ್ತಾಟ ಆಡೋದನ್ನ ಆಗೋಗ್ಬಿಡ್ತಲ್ಲ, ಅದ್ ನಿಲ್ಲೋದು ಯಾವಾಗ ಅಂತ ನಾನ್ ಕೇಳೋದು. ಈಗ ಅಭಿವೃದ್ಧಿ ಆಗ್ತಿಲ್ಲ ಅಂತ ಹೇಳ್ತಾ ಇದ್ರಿ, ಬಟ್ ನಿಮ್ಮ ಸರೌಂಡಿಂಗ್, ನಿಮ್ಮ ಕ್ಷೇತ್ರ ಅಥವಾ ನಿಮ್ಮ ಏರಿಯಾದಲ್ಲಿ ಏನೆಲ್ಲ ಕೆಲಸ ಆಗ್ಬೇಕು? ಆಗಲ್ ಮಸ್ತ್ ಇದೆ ಸರ್, ಬೇಜಾನ್ ಇದೆ. ರೋಡ್ಗಳಂತೂ ಬೆಂಗಳೂರಿನಲ್ಲಿ ಎಲ್ಲ ಗುಂಡಿನಲ್ಲಿ ಎಷ್ಟೋ ಜನ ಬಿದ್ದು ಸಾಯ್ತಾ ಇದ್ದಾರೆ. ಅದು ಇರ್ಲಿ ಸರ್. ಈಗ ಇವರು ಕಿತ್ತಾಟದಲ್ಲೇ ಆಗ್ಬಿಡ್ತಲ್ಲ, ಎಂತೆಂತ ಅಭಿವೃದ್ಧಿ ಪಡ್ತಕ್ಕಂತ ಕಂಪನಿ ಬೆಂಗಳೂರಿಗೆ ಬರ್ತಕ್ಕಂಥವು ಅದಕ್ಕೆ ಹೋಗ್ಬಿಟ್ಟು ಇವರು ಡೆಲ್ಲಿನಾಗ ಹೋಗಿ ಕುತ್ಕೊಂಡು ಕಚ್ಚಾಡ್ಕಂತ. ಇದನ್ನ ಯಾರು ಕೇಳೋರ ಅವ್ರನ್ನ ಕೇಳೋರೇ ಇಲ್ವಲ್ಲ ಸರ್. ಸುಮ್ಮನೆ ಜನಗಳು ಇದು ಮಾಡ್ತಾ ಇದಾರ, ನಾನು ನೀನು ನಾನಂತ. ಅವ್ರು ಆಟ ಆಡ್ಕೊಂತ ಸುಮ್ಮನೆ ದುಡ್ಡು ಮೈತಾನೆ ಇದ್ದಾರೆ. ಹೀಗೆ ಮಾಡ್ಕೊಂತಾನೆ ಹೋಗ್ತಾ ಇದಾರೆ ಹೊರತು ನಾನು ನೀನಿಲ್ಲ ನೀನು ಅಂತನಲ್ಲ. ಇದಕ್ಕೆ ಜನಗಳಿಗೆ ಸುಮ್ಮನೆ ಮೋಸ ಮಾಡ್ತಾನೆ ಇದಾರೆ ಹೊರತು ಕೇಳಿ ಜನಗಳು ಸಾಕಾಗ್ಬಿಟ್ಟಾರೆ. ಇದು ಯಾವಾಗ ಸರ್ ಪರಿಹಾರ ಆಗುತ್ತೆ ಇದಕ್ಕೆ? ಅಲ್ಲ, ನಿಮ್ಮ ನಿರೀಕ್ಷೆಗಳೇನು ಅಂತ. ಪರಿಹಾರ ಅಂದ್ರೆ ಜನನೇ ಪರಿಹಾರ ಹುಡ್ಕೊಳ್ಬೇಕು, ಅವ್ರೇನು ಮಾಡಲ್ಲ. ಜನ ಎಲ್ಲಿ ಬದಲಾವಣೆ ಆಗ್ತಾರೆ, ಯಾವಾಗ ತಿರುಗೇಟನ್ನು ಕೊಡ್ತಾರೆ ಆವಾಗಿಂದ ಬದಲಾವಣೆ ಆಗುತ್ತೆ. ನಾವು ಬದಲಾಗಿಲ್ಲ ಅಂದ್ರೆ ಸರ್ಕಾರ ಬದಲಾಗೋದಿಲ್ಲ, ಅದು ಹಂಗೆ ಇರುತ್ತೆ. ಸರ್ಕಾರ ಬರೀ ಇವ್ರು ಹೇಳೋದಾಗಿಲ್ಲ, ನಾನ್ ಡೆಲ್ಲಿಗೆ ಹೋಗಿ ನೀನ್ ಡೆಲ್ಲಿಗೆ ಹೋಗಿ, ಯಾರು ದುಡ್ಡಲ್ಲಿ ಡೆಲ್ಲಿಗೆ ಹೋಗ್ತಾರೆ? ನಮ್ ದುಡ್ಡಲ್ಲೇ ಹೋಗ್ತಾ ಇರ್ತಾರೆ, ದಿನ ಬರ್ತಾರ. ಇದನ್ನ ನಿಲ್ತದೆ ಯಾವಾಗ ಅವರು? ಅದನ್ನ ಪ್ರಶ್ನೆ ಮಾಡ್ಬೇಕಲ್ಲ. ಈಗ ಸಮಾವೇಶದಲ್ಲಿ ಲಕ್ಷಾಂತರ ಜನ ಇದ್ದಾರೆ, ಎದ್ದು ಪ್ರಶ್ನೆ ಮಾಡ್ಬೇಕಲ್ಲಿ. ಅದೇ ಮತ್ತೆ ಜನಗಳಿಂದ ಅರ್ಥ ಮಾಡ್ಕೊಂತ ಇಲ್ಲ ಸರ್ ಜನ. ಇವರು ಸರ್ಕಾರ ಫಸ್ಟ್ ನನಗೆ ಯಾವ್ದು ಬೇಡ ಸರ್. ಈಗ
ನಾನು ನೀನು ನಾನು ಅನ್ನೋದನ್ನ ಬಿಟ್ಟು ಜನಗಳಿಗೆ ಮೋಸ ಮಾಡೋದನ್ನ ಬಂದ್ಲು ತಪ್ಪಿಸ್ಲಿ, ಆಮೇಲೆ ನೋಡೋಣ ಸರ್, ಅಷ್ಟೇ ಹೇಳೋದು. ಅಲ್ಲ, ನಿಮ್ಮ ನಿರೀಕ್ಷೆಗಳೇನು? ಅಂದ್ರೆ ಮುಂದೆ ಉಳಿದಿರುವಂತ ಅವಧಿಯಲ್ಲಿ ಏನ್ ಮಾಡಬೇಕು? ಸರ್ ಅವಧಿ ಏನು ಮಾಡಕ್ ಬೇಡ ಸರ್, ಮೊದಲು ನಾನು ಯಾರನ್ನ ಒಬ್ರು ಬಂದು ಕೂತ್ಕೋಬೇಕು ಸೀಟಿಗೆ, ಆಮೇಲೆ ಮಾತಾಡ್ತೀನಿ. ಅಲ್ಲ, ನಿಮ್ಗೆ ಸಿದ್ದರಾಮಯ್ಯ ಓಕೆನಾ, DKಶಿ ಓಕೆನಾ? ಅವ್ರಿಬ್ರು ಬೇಡ ಸರ್. ಮತ್ತೆ ಯಾರು? ಅವ್ರಿಬ್ಬರನ್ನ ಬಿಟ್ಟು ಯಾರ್ಯಾರು ಬರ್ಲಿ, ಅವ್ರಿಬ್ರು ಬೇಡ. ಈ ತರ ಪರಮೇಶ್ವರ್ ಬೇಕಾ? ಯಾರು ಬೇಡ ಸರ್, ಕಾಂಗ್ರೆಸ್ನವರೇ ಬೇಡ. ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಸ್ ಸರ್, ಮತ್ತೊಬ್ಬರು ಕಾಲರ್ಸ್ ಇದ್ದಾರೆ. ಹಲೋ ನಮಸ್ತೆ ಸರ್. ಸರ್ ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಬೆಂಗಳೂರಿಂದ ನಾಗರಾಜ್ ಅಂತ. ಗೊತ್ತಾಯ್ತು ಸರ್. ಹೇಳಿ ಸರ್, ಹೇಗಿದ್ದೀರಿ? ಈ ನೋಡ್ತಾ ಇದ್ರಿ ಸಮಾವೇಶ ಮೇಲೆ ಸಮಾವೇಶ ನಡೀತಾ ಇದೆ, ಬಟ್ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಿಲ್ಲ ಅಂತೇಳಿ ಜನ ಹೇಳ್ತಾ ಇರುವಂಥದ್ದು. ಹೌದಲ್ವಾ? ಗೌರ್ಮೆಂಟ್ ಬಂದ್ರೆ ಎಲ್ಲ ಪಬ್ಲಿಕ್ ಅದು ಜವಾಬ್ದಾರಿಯಿಂದ ಖರ್ಚು ಮಾಡಬೇಕು. ಯಾರು ತೀರಾ ಬಡವರು ಇರ್ತಾರೆ, ಯಾರು ಅಶಕ್ತರು ಇರ್ತಾರೆ, ಅದಕ್ಕೆ ಖಂಡಿತ ಕೊಡ್ಬೇಕು. ಇವರು ಮಾಡಿ ಮೇಲೆ ನಿಂತು ನಾನು ದುಡ್ಡೆಲ್ಲ ಬಿಸಾಕ್ತೀನಿ ಅಂದ್ರೆ ನಾವು ದುಡ್ಡಿರೋರು ಹೋಗಿ ಎತ್ಕೊಂತೀವಿ ಅಲ್ವಾ? ಹಂಗೆ ನಾವು ಇರಕ್ಕಾಗತ್ತಾ? ಬೇರೆಯವರೆಲ್ಲ ಎತ್ಕೊಳ್ಳುವಾಗ ಕರೆಂಟ್ ಬಿಲ್ ಎಲ್ಲರಿಗೂ ಫ್ರೀ ಆದಾಗ ನನ್ಗೂ ಫ್ರೀ ಸಿಕ್ಕಿದ್ರೆ ತಗೊಳ್ತೀನಿ. ರಾಜಕಾರಣಿಗಳದ್ದು ಅದೇ ಇದು ಏನಂದ್ರೆ, ಅವ್ರ ಮನೆ ಮುಂದೆ ಮುಂಚೆ ಎಲ್ಲ ಸೀಮೆಣ್ಣೆ ಕ್ಯೂ ನಿಲ್ಲಿಸ್ತಾ ಇದ್ರು, ಅಕ್ಕಿ ಕ್ಯೂ ನಿಲ್ಲಿಸ್ತಾ ಇದ್ರು. ಅದೇ ತರ ಕ್ಯೂ ನಿಲ್ಸೋ ಬುದ್ಧಿ ಅವ್ರಿಗೆ ಅಷ್ಟೇ. ಜನನ್ನ ಪ್ರೊಡಕ್ಟಿವ್ ವರ್ಕಿಗೆ ಹಚ್ಚೋ ಬುದ್ಧಿ ಇಲ್ಲ. ತುಂಬಾನೇ ಪಬ್ಲಿಕ್ ಮನಿ. ಅಲ್ಲ, ಈ ಗ್ಯಾರಂಟಿ ಬೇಕಾ ಬೇಡವಾ ಅಂತ ಹೇಳಿ? ಗ್ಯಾರಂಟಿ ತೀರಾ ಅಗತ್ಯ ಇರೋರಿಗೆ ಕೊಡ್ಲೇಬೇಕಲ್ಲ ಸರ್, ಅದಕ್ಕೆ ಯಾರು ಬೇಡ ಅಂತಾರೆ? ತೀರಾ ಅಗತ್ಯ ಇರೋರಿಗೆ ಕೊಡ್ಲೇಬೇಕು. ಗ್ಯಾರಂಟಿನೋ ಯಾವುದೋ ಒಂದು ವೆಲ್ಫೇರ್ ಸ್ಕೀಮ್ ಬೇಕೇ ಬೇಕು ತೀರಾ ಅಗತ್ಯ ಇರೋರಿಗೆ. ಅಲ್ಲ, ಗ್ಯಾರಂಟಿಯನ್ನು ಬಿಟ್ಟು ಪರ್ಯಾಯವಾಗಿ ಏನಾದರೂ ವ್ಯವಸ್ಥೆ ಮಾಡಬಹುದಾಗಿತ್ತಲ್ಲ? ಈಗ ಮಂತ್ಲಿ 2,000 ಕೊಡೋದಕ್ಕಿಂತ ಅಟ್ಲೀಸ್ಟ್ ಆ 2,000 ಯಾರಿಗೆ ಬೇಕು ಅಂತ ಕುಟುಂಬಕ್ಕೆ ಶಿಕ್ಷಣ ಆಗಿರ್ಬೋದು ಅಥವಾ ಆರೋಗ್ಯ ವಿಚಾರದಲ್ಲಿ ಆ ರೀತಿ ವ್ಯವಸ್ಥೆ ಮಾಡಬಹುದಾಗಿತ್ತಲ್ವಾ? ಈ 2,000 ರೂಪಾಯಿ ಕೊಡ್ತಾರೆ, ಇವತ್ತು ಕೊಡ್ತಾರೆ, ನಾಳೆ ಖಾಲಿ ಆಗ್ಬಿಡುತ್ತದು. ಹೌದು ನೋಡಿ, ಜನ ಎಲ್ಲ ನನ್ಗೆ ಓಟ್ ಹಾಕಿದ್ರೆ ಸೆಂಟ್ರಲ್ ಗವರ್ಮೆಂಟ್ಗೆ, ನಾನು ನಾಳೆ ಎಲ್ಲರಿಗೂ 2 ಲಕ್ಷ ಕೊಡ್ತೀನಿ. ಹೇಳಕ್ ಏನಂತೆ, ಹಂಗೆ ಹೇಳ್ಕೊಂಡು ಹೋದ್ರೆ ಆಗುತ್ತೆ. ಬಟ್ ಅದ್ ಮ್ಯಾನೇಜ್ ಮಾಡೋದೇನು? ನನ್ಗೆ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ನೋಟ್ ಪ್ರಿಂಟಿಂಗ್ ಪವರ್ ಇದೆ ಅಂತ ಸುಮ್ನೆ ಪ್ರಿಂಟ್ ಮಾಡಿ ಕೊಡೋಕ್ಕಾಗತ್ತಾ 2 ಲಕ್ಷ? ಹಾಗೆ ಕೊಟ್ರೆ ವ್ಯವಸ್ಥೆನೇ ಹಾಳಾಗತ್ತಲ್ಲ, ಆರ್ಥಿಕ ವ್ಯವಸ್ಥೆನೇ ಹಾಳಾಗತ್ತಲ್ಲ. ಆ ತರದಲ್ಲಿ ಯೋಚನೆ ಮಾಡಬೇಕು ರಾಜಕಾರಣಿಗಳು. ಸೊ ನೀವು ಏನ್ ನಿರೀಕ್ಷೆ ಮಾಡ್ತಾ ಇದ್ರಿ ಅಂತ ಹೇಳಿ, ಏನ್ ಬದಲಾವಣೆ ಆಗ್ಬೇಕು? ಬದಲಾವಣೆ ಅಂದ್ರೆ ನಾವೇನು ರಾಜಕೀಯ ಪಕ್ಷ ಚೇಂಜ್ ಆಗ್ಬೇಕು ಅಂತ ಹೇಳೋದು ಅಲ್ಲ. ನಿಮ್ಗೆ ಓಕೆನಾ ಕಾಂಗ್ರೆಸ್ ಸರ್ಕಾರ ಓಕೆನಾ ಅಥವಾ ಯಾರ್ದಾದ್ರೂ ಇರ್ಲಿ, ಆಡಳಿತದ ವೈಖರಿ ಯಾರೇ ಇದ್ರು ಮುಂದಿನ ಜನಾಂಗಕ್ಕೆ ಅನುಕೂಲ ಆಗುವಂತೆ ಮಾಡ್ಕೊಂಡು ಹೋಗ್ಬೇಕು. ಅಲ್ಲ, ನಿಮ್ಗೆ ಈ ಕಾಂಗ್ರೆಸ್ ಸರ್ಕಾರ ಓಕೆನಾ ಅಥವಾ ಹೇಗೆ ಅಂತ? ಕಾಂಗ್ರೆಸ್ ಸರ್ಕಾರ ನಾನು ಪರ್ಸನಲಿ ಯಾಕೆ ನಾನು ಯಾರು ಬೇಡ ಯಾರು ಬೇಕು ಅಂತ ಹೇಳ್ಬೋದು. ನಾಳೆ ಯಾರು ಬಂದು ಇದನ್ನೇ ಮಾಡ್ತಾರೆ. ಒಬ್ರು 5,000 ಕೊಡ್ತೀನಿ ಅಂದ್ರೆ ಇನ್ನೊಬ್ರು ದೇ ಆರ್ ಫೋರ್ಸ್ ಟು ಸೇ ಓಕೆ ವಿಲ್ ಗಿವ್ 8,000 ಅಂತ. ಆ ಥಿಂಕಿಂಗ್ ಹೋಗ್ಬೇಕು. ಅವರು ಯಾರಿದ್ರು ನಮ್ಗೆ ಏನು, ಸಿದ್ದರಾಮಯ್ಯ ಇದ್ರು, DKಶಿ ಇದ್ರು, ಏನು ತೊಂದರೆ ಇಲ್ಲ. ಆದ್ರೆ ಪಬ್ಲಿಕ್ ದುಡ್ಡನ್ನ ಸ್ಪೆಂಡ್ ಮಾಡುವಾಗ ಬಹಳ ಜವಾಬ್ದಾರಿಯುತವಾಗಿ ಮುಂದಿನ ಪೀಳಿಗೆಗೆ ಅನುಕೂಲ ಆಗುವಂತೆ ಮಾಡಬೇಕು. ಓಕೆ ಸರ್, ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಜನಪರವಾಗಿ ಏನಾದರೂ ಕೆಲಸ ಆಗತ್ತಾ ಇಲ್ಲ ಅಂತ ಹೇಳಿ. ಥ್ಯಾಂಕ್ ಯು ಸರ್. ಎಸ್, ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಹಲೋ ಸರ್. ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹರಿಹರ ತಾಲೂಕು ಸರ್. ಹರಿಹರ. ಎಸ್ ಸರ್, ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಸರ್. ಸರ್ಕಾರ ಪರವಿಲ್ಲ, ಗ್ಯಾರಂಟಿ ಇದೆ, ಅದು ಅಧಿಕಾರಿಗಳು ಅವ್ರು ಹೇಳಿದ ಮಾತು ಕೇಳಲ್ಲ ಸರ್. ವಿಧಾನಸೌಧದಲ್ಲಿ ಸಚಿವಾಲಯದ ನೌಕರರು 7,000 ಮಾಡ್ತಾರ, ಒಂದು ಲೆಟರ್ ಹಾಕಿಲ್ಲ ಸರ್. ಲೆಟರ್ ಹಾಕಿ ಅಟ್ಲೀಸ್ಟ್ ಒಂದು ರಿಕ್ವಿಸಿಷನ್ ಲೆಟರ್ ಹಾಕ್ರಿ ಅಂದ್ರೆ ಹೋಗೋಗ್ರಿ, ನೀವ್ಯಾರು ಹೇಳೋದಕ್ಕೆ ನಮ್ಗೆ, ನಮ್ದೇ ಅಂತ ಉಡಾಫಿ ಮಾತಾಡ್ತಾರೆ ಸರ್. ಈ ಅಧಿಕಾರಿಗಳು ಜನರ ಕೈಗೆ ಸಿಗ್ತಾ ಇಲ್ಲ ಅಂತ. ಕಚೇರಿ ಅಧಿಕಾರಿಗಳು ಹೇಳಿದ ಮಾತು ಕೇಳೋದಿಲ್ಲ ಸರ್. ಮುಖ್ಯಮಂತ್ರಿ ಮಾತು 7,000 ಮಾಡ್ತಾರೆ, ಉಪಮುಖ್ಯಮಂತ್ರಿ 7,000 ಸರ್ಕಾರ ಪರವಿಲ್ಲ ಸರ್. ಅಲ್ಲಲ್ಲ, ಯಾವ ವಿಚಾರಕ್ಕೆ ಈ ರೀತಿ ನಿರ್ಲಕ್ಷ್ಯ ಆಗ್ತಿದೆ ಅಂತ?
ಯಾವ ವಿಚಾರಕ್ಕೆ ಯಾಕೆ ಈ ರೀತಿ ನಿರ್ಲಕ್ಷ್ಯ ಮಾಡ್ತಿರೋದು? ಸ್ಥಳೀಯ ಶಾಸಕರ ಅಧಿಕಾರಿ ಹೇಗೆ ಸರ್? ಆ ದುಡ್ಡೇ ಕಳಿಸಿಲ್ಲ ಸರ್. ಬಿಲ್ಲು, ಆಧಾರ್ ಕಾರ್ಡು, ಫೋಟೋ, ಇನ್ಕಮ್ ಸರ್ಟಿಫಿಕೇಟ್, BPL ಕಾರ್ಡ್ ಎಲ್ಲ ಹಾಕಿದ್ರು ನಿಮ್ದು ರೆಕಾರ್ಡೇ ಬಂದಿಲ್ಲ ಅಂತ ಸುಳ್ಳು ಹೇಳ್ತಾರೆ ಸರ್. ಆ ಸಚಿವಾಲಯದ ನೌಕರಿಗೆ ಒಂದ್ ಸ್ವಲ್ಪ ಕ್ಲಾಸ್ ತಗೊಳಕ್ ಹೇಳಿ ಸರ್. ಸಚಿವಾಲಯದ ನೌಕರಿಗೆ ಒಂದ್ ಲೆಟರ್ ಹಾಕಕ್ ಹೇಳಿ ಸರ್. ನೀವು ಕಳ್ಸೇ ಇಲ್ಲ ಅಂತಾರೆ ಸರ್, ಸುಳ್ಳು ಹೇಳ್ತಾರೆ ಸರ್. 15 ಸರ್ ರಿಜಿಸ್ಟರ್ ಪೋಸ್ಟ್ ಮಾಡಿದ್ನು ಮುಖ್ಯಮಂತ್ರಿ ಅವರಿಗೆ, ಮಾನ್ಯ ಸಿದ್ದರಾಮಯ್ಯ ಅವರಿಗೆ. ಕಳ್ಸ್ರಿ ಅಂತಂದ್ರೆ ಇವ್ರು ಕಳ್ಸಿಲ್ಲ ಸರ್, ದುಡ್ಡು ಚೆಕ್ನು ಹಾಕಿಲ್ಲ. ದಯವಿಟ್ಟು ಅಲ್ಲಿ ಸಿದ್ದರಾಮಯ್ಯ ಅವರಿಗೆ ನಂಬರ್ ಕೊಟ್ರೆ ಮಾತಾಡ್ತೀನಿ ಸರ್. ನಾನು ಬಡವರು ಸರ್ ನಾವು. ಅಲ್ಲ, ನೀವೇ ಹೋಗಿ ಈ ರೀತಿ ಸಮಸ್ಯೆ ಹೇಳ್ಕೊಂಡಿದ್ರ ಹೇಗೆ? ಸಮಸ್ಯೆ ಹೇಳ್ಕೊಂಡಿದ್ದೆ ಸರ್. ದಾವಣಗೆರೆಯಲ್ಲಿ ಬಾಪೂಜಿಯಲ್ಲಿ ಆಡಿಟೋರಿಯಂ ನಲ್ಲಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಕಡೆ ಅರ್ಜಿ ಕೊಟ್ಟಿದ್ದೆ. SS ಮಲ್ಲಿಕಾರ್ಜುನ ಗಣಿ ಮತ್ತು ತೋಟಗಾರಿಕೆ ಸಚಿವರು ಅವ್ರಿಗೂ ಅರ್ಜಿ ಕೊಟ್ಟಿದ್ದೆ. ಜನಸ್ಪಂದನ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಸರ್ ದಾವಣಗೆರೆಯಲ್ಲಿ. ಅಲ್ಲ, ನಿಮ್ಮ ಬೇಡಿಕೆ ಏನಿತ್ತು ಅಂತ? ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ವಿ. ರಾಘವೇಂದ್ರ, ನಿಮ್ಮ ಬೇಡಿಕೆ ಏನಿತ್ತು? ಬೇಡಿಕೆ ನಮ್ದು ವೆರಿಕೋಸ್ ವೇನ್ ಅಲ್ಸರ್ ಆಗಿದೆ ಸರ್, ಓಡಾಡಕ್ ಆಗಲ್ಲ. ಅಂಗವಿಕಲ ವ್ಯಕ್ತಿ 80% ಇದೆ. ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಪರಿಹಾರ ಕೊಡಿಸ್ಬೇಕು ಸರ್. ಪರಿಹಾರ 1 ಲಕ್ಷ 2 ಲಕ್ಷ ಕೊಟ್ರೆ ಮಣಿಪಾಲ್ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಸರ್. ಬಹಳ 67 ವರ್ಷ. ಆಮೇಲಿಂದ ನಮ್ದು 1400 ರೂಪಾಯಿನ 3000 ಮಾಡಿ ಸರ್. ರೇಷನ್ ಕಾರ್ಡ್ ಇಲ್ವಾ ನಿಮ್ಮಲ್ಲಿ? ಅಲ್ಲ, ನಿಮ್ಗೆ ರೇಷನ್ ಕಾರ್ಡ್ ಇದೆಯಾ ಇಲ್ಲ? BPL ಕಾರ್ಡ್? ರೇಷನ್ ಕಾರ್ಡ್ ಇದೆ ಸರ್. ಅದು ತಗೊಂಡು ಹೋಗಿ ಅಲ್ಲ, BPL ಕಾರ್ಡ್ ತಗೊಂಡು ಹೋಗಿ. ತಗೊಂಡು ಹೋದ್ರು ದುಡ್ಡು ಕೇಳ್ತಾರೆ ಸರ್. ಮಣಿಪಾಲ್ ಹಾಸ್ಪಿಟಲ್ KMC ಅಲ್ಲಿ 5 ಲಕ್ಷ ಆಗುತ್ತೆ ಆಪರೇಷನ್ ಅಂತ ಅಂತಿದ್ದಾರೆ. ಲೇಸರ್ ಅಬ್ಲೇಷನ್ಗೆ 5 ಲಕ್ಷ ಆಗ್ತಾ ಇದಾರೆ. ಕರೆಂಟ್ ಇಂದ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಲೇಸರ್ ಅಬ್ಲೇಷನ್ ಹೊಸ ತಂತ್ರಜ್ಞಾನ ಬಂದಿದೆ, ಅದು ಮಾಡ್ತೀವಿ. ಆಪರೇಷನ್ ಬೇಡ, ವಯಸ್ಸಾಗಿದೆ, ಅಬ್ಲೇಷನ್ ಮಾಡ್ತೀವಿ, ಅದಕ್ಕೆ 5 ಲಕ್ಷ ಬೇಕು ಅಂತ ಅಂತಿದ್ದಾರೆ. ಮಣಿಪಾಲ್ಗೆಲ್ಲ ಹೋಗಿದ್ವಿ, ಸ್ಕ್ಯಾನಿಂಗ್ ಮಾಡಿಸ್ತೆ, ಅಲ್ಲಿ ಸುಮಾರು ದುಡ್ಡು ಖರ್ಚಾಯ್ತು ಸರ್. ಬಿಲ್ ಎಲ್ಲ ಕಳ್ಸಿದ್ರೆ ಬಿಲ್ಲೇ ಕಳ್ಸಿಲ್ಲ ಅಂತಾರೆ ಸರ್ ಅವರು, ಮುಖ್ಯಮಂತ್ರಿ ಕಚೇರಿ ಅವರು. ನೋಡೋಣ ಬಿಡಿ. ಮುಖ್ಯಮಂತ್ರಿ ಕಚೇರಿಗೆ ಲೆಟರ್ ಹಾಕಕ್ಕೆ ಹೇಳಿ ಸರ್. ಚೆಕ್ ಕಳ್ಸಕ್ಕೆ ಯೂನಿಯನ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆ ಸರ್. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಹರಿಹರ ತಾಲೂಕು. ಓಕೆ, ಶೋರ್, ಖಂಡಿತ ನಾವು ಅದನ್ನ ನೋಡ್ಕೋತೀವಿ ಬಿಡಿ. ಒಂದ್ ಸ್ವಲ್ಪ ಹೇಳಿ ಸರ್. ಓಕೆ, ಥ್ಯಾಂಕ್ ಯು. ಎಸ್, ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಹಲೋ ಹಲೋ ಮೇಡಮ್ ಅವ್ರ ನಮಸ್ಕಾರ. ನಮಸ್ಕಾರ ರೀ. ಸ್ಕ್ರೀನ್ ಮೇಲೆ ನಂಬರ್ ಬಿಟ್ಟಿದ್ರಲ್ಲ, ಇವರೆಲ್ಲ ಕಾಂಗ್ರೆಸ್ನಾಗ ಬರ್ಬೇಕು ಅಂತ ಸೀಟಿಗೆ ಬರೀ ದಿನ ಇದನ್ನ ನೋಡೋದಾಗೈತಿ ನಮ್ಗೆ ಜಗಳಗಳು. ಅಲ್ಲ, ಇವಾಗ ನೀವು ಪಂಚಾಯತ್ ಗ್ರಾಮ ಪಂಚಾಯತ್ ಸೈಟ್ಗಳು ಅದಾವಲ್ಲ, ಈ ಖಾತಾ ಮಾಡ್ತೀವಿ ಅಂತ ಫೋನ್ ನಲ್ಲಿ ಹಂಗ ಚಾನಲ್ ಅಲ್ಲಿ ಹೇಳ್ಬಿಡ್ತಾರೆ. ಮತ್ತೆ ಜನ ಗ್ರಾಮ ಪಂಚಾಯತ್ ರೆವಿನ್ಯೂ ಸೈಟ್ಗಳು ತಗೊಂಡು ದುಡ್ಡು ಹಾಕ್ಬಿಟ್ಟು ತುಂಬಾ ಒದ್ದಾಡ್ತಾ ಇದ್ದಾರೆ. ಇವರೆಲ್ಲ ಯಾವಾಗ ಮಾಡ್ತಾರೆ ಇವನ್ನೆಲ್ಲ? ಬರೀ ಇದೇ ಜಗಳನ ಆಗೈತೆ. ಜನಗಳು ಏನ್ ಕೆಲಸ ಮಾಡ್ತಾರೆ ಇವರು? ಅದೇ ನಾವು ಕೇಳ್ತಾ ಇದೀವಿ, ಅದೇ ನೀವು ಬಿಟ್ಟಿದ್ದೀರಲ್ಲ, ಅದಕ್ಕೆ ನಮ್ದು ಏನ್ ಸಂಕಟ ಐತಿ, ನಮ್ದು ಏನ್ ಐತೆ ಅಂತ ಅದಕ್ಕೆ ನಿಮ್ಗೆ ಹೇಳೋಣ ಅಂತ ಫೋನ್ ಮಾಡಿದ್ದೀವಿ. ಅಲ್ಲ, ಈ ತರ ಅದ್ ಹೇಳಿದ್ರು ಬೈರೇಗೌಡರು, ಅವ್ರು ಹೇಳಿದ್ರು ಇಲ್ಲ ಗ್ರಾಮ ಪಂಚಾಯತ್ ರೆವಿನ್ಯೂ ಸೈಟ್ಗಳೆಲ್ಲ ಈ ಖಾತಾ ಮಾಡ್ತೀವಿ ಅಂತ ಹೇಳಿದ್ರು. ನಾವಲ್ಲಿ ನಮ್ಮ ಇಲ್ಲಲ್ಲಿ ಸೈಟ್ ಅದಾವ, ಪಂಚಾಯತಿಗೆ ಹೋಗಿ ಬಿಟ್ಟಿಲ್ಲಮ್ಮ ಬಿಟ್ಟು ಮಾಡ್ಕೊತೀವಮ್ಮ ಅಂತ ಅವ್ರ ಹತ್ತಾರು. ನಮ್ಮಂತ ವಯಸ್ಸಾದರು ಒಬ್ಬೊಬ್ರು ಇದೀವಿ, ನಮ್ಗೆ ಯಾರು ಹಿಂದೆ ಮುಂದೆ ಯಾರು ಇಲ್ಲ. ನನ್ನ ಹೆಸರು ಒಂದ್ 2 ಸೈಟ್ ಅದಾವ, ಏನೋ ಮಾಡ್ಕೊಂಡು ಜೀವನ ಮಾಡ್ಕೊಳ್ಳೋದಂದ್ರೆ ಅದಕ್ಕೆ ರೇಟ್ ಇಲ್ಲ ಸರ್. ಖಾತಾ ಮಾಡ್ತಾರೋ, ಈ ಖಾತಾ ಮಾಡ್ತಾರೋ, ಇದನ್ನೇ ನಾವು ಕೇಳ್ಕೊಂಡು ಬರ್ತಾ ಇದ್ದೀನಿ 15 ವರ್ಷದಿಂದ. ನನಗೆ ತುಂಬಾ ತೊಂದರೆ ಆಗ್ತಾ ಇದೆ ನನಗೆ. ಅಮ್ಮ, ನೀವು ಎಲ್ಲಿಂದ ಕರೆ ಮಾಡಿದ್ರಿ ಹೇಳಿ? ನಾವಿಲ್ಲಿ ಬೆಂಗಳೂರಿಂದ ಮಾಡಿದ್ದೀವಿ. ಅಲ್ಲಿ ಯಾವ ಪಂಚಾಯತಿ ಬರುತ್ತೆ? ನಮ್ದು ಇದು ರಾಜನಕುಂಟೆಯಲ್ಲಿರೋ ನಮ್ಮ ಸೈಟ್ಗಳು ರಾಜನಕುಂಟೆ ಪಂಚಾಯತಿಗೆ ಬರುತ್ತೆ. ನಾವಿರೋದು ಮಹಾಲಕ್ಷ್ಮಿ ಲೇಔಟ್. ಅಲ್ಲ, ನಿಮ್ಮ ಸಮಸ್ಯೆನೇ ಹೇಳಿದ್ರ ಅಲ್ಲಿರುವಂತ ಅಧಿಕಾರಿಗಳಿಗೆ, PDO ಆಗಿರ್ಬೋದು, ಬಿಲ್ ಕಲೆಕ್ಟರ್ಗೆ? ನಂಬರ್ ಈಗ ಈ ನಂಬರ್ ನೋಡ್ ಮಾಡಿದೆ, ಅವ್ರು ಬೇರೆ ಅವ್ರ ನಂಬರ್ ಇದೆ, ಯಾವ್ದು ಇಲ್ಲ ಸರ್ ನಮ್ಮ ಹತ್ರ. ನನಗೆ ಇನ್ನು ಅದೇ ಅವನು ಸ್ವಲ್ಪ ಏನೋ ರೇಟ್ ಬಂದ್ರೆ ಕೊಟ್ಬಿಟ್ಟು ಏನೋ ಸ್ವಲ್ಪ ಬ್ಯಾಂಕ್ನಾಗ ಹಾಕೊಂಡು ಅದ್ರಾಗ ಜೀವನ ಮಾಡ್ಕೊಂಡು ಹೋಗೋಣ. ನನ್ಗೆ ಯಾರು ಇಲ್ಲ ಸರ್, ನಾನು ಒಬ್ಬಳೇ ಇರೋದು. ನನಗೆ 75 ವರ್ಷ. ತುಂಬಾ ಕಷ್ಟದಲ್ಲಿದ್ದೀನಿ. ಗೌರ್ಮೆಂಟ್ ಏನ್ರಿ ಈ ತರ ಮಾಡ್ತಾವ್ರಲ್ಲ. ಏನೋ ಅವಾಗ ನಮ್ ದೊಡ್ಡ ಮಗ ಇದ್ದ ತಗೊಂಡ ಅವ್ನು ಸತ್ತೋದ.
ಇವಾಗ ಕೊಡುವಾಗನ ನಮಗ್ ಮೋಸ ಮಾಡಿದ್ರೆ ನಾವು ಆ ಕನ್ನಡ ಜನ ನಮ್ಗೆ ಅಷ್ಟು ನಂಬಿದ ಜನ ಅಲ್ಲ. ಈಗ ಎಲ್ಲಾರ ಕಡೆ ತಿಳ್ಕೊಂಡು ನಾನು ಇವಾಗ ಯಾಕಾರ ತಗೊಂಡಪ್ಪ ಅಂದ್ರೆ ಗ್ರಾಮ ಪಂಚಾಯತಿ ಸೈಟು ಅನ್ನೋದು ನಮ್ಗೆ ಇವಾಗ ಆಗೈತೆ. ನಾವು ತಗೊಂಡಾನೆ 2005 ತಗೊಂಡಿವಿ. ಅಲ್ಲ 2,000 ರೂಪಾಯಿ ಬರ್ತಾ ಇದೆಯಲ್ಲ ಮಂತ್ಲಿ ನಿಮ್ಗೆ ಬರುತ್ತಲ್ಲ 2,000 ಬರ್ತಿದ್ಯಾ? ಇಲ್ಲ ರೀ ನಮ್ಗೆ ಅದು 2,000 ಬರ್ತಾ ಇಲ್ಲ. ಯಾವಾಗಿಂದ? ರೇಷನ್ ಕಾರ್ಡ್ ಇಲ್ಲ. ರೇಷನ್ ಕಾರ್ಡ್ ಇಲ್ಲ? ಇಲ್ಲ. ರೇಷನ್ ಕಾರ್ಡ್ ಇಲ್ಲ ಮತ್ತೆ 2,000 ಬರ್ತಾ ಇಲ್ಲ ಈಗ. 2005 ನನ್ನ ಮಗ ಒಂದು ಸೈಟ್ ತಗೊಂಡಿದ್ದು, ಅವ್ನ ಮುಂದೆ ತಗೊಂಡ್ಮೇಲೆ ತೀರೋದ. ಇವಾಗ ಅವ್ರು ರೆವಿನ್ಯೂ ಸೈಟ್ ಯಾರೇ ಕೇಳಕ್ ಹೋದ್ರ 1,000 ರೂಪಾಯಿ ಸ್ಕ್ವೇರ್ ಫೀಟ್ ಅಂತ ಕೇಳ್ತಾವ್ರೆ. ನಾವು ಈಗ ಎಷ್ಟು 2005 ನಾನು ದುಡ್ಡು ಹಾಕಿದ್ದೀನಿ, ಅದಕ್ಕೆ ಹಾಕಿ ದುಡ್ಡುನು ಬರಲ್ವಲ್ಲ. ನಮಗೂ ವಯಸ್ಸಾದವರು, ನಮ್ ಜೀವನ ಹೆಂಗಪ್ಪ ಅದೊಂದು ಸೈಟ್ ಐತಂತ ಧೈರ್ಯ ಮೇಲೆ ಜೀವನ ಮಾಡ್ಕೊಂಡಿದ್ರೆ ಇವರು ಈ ಪಾಪ ಮಾಡಕ್ ತಯಾರಿನೆಲ್ಲ ಬರೀ ಹೇಳ್ತಾರ. ಬಂದು ಕುತ್ಕೊಂಡು ಕುರ್ಚಿ ಮೇಲೆ ಕುತ್ಕೊಂಡು ಇದ್ರಾಗ ಟಿವಿ ಒಳಗೆ ಚಾನಲ್ ಅಲ್ಲಿ ತೋರಿಸ್ತಾರ. ಮುಗಿದು ಏನ್ ಕೆಲ್ಸಾನು ಮಾಡುದಿಲ್ಲಲ್ರಿ ಇವರು ಕಾಂಗ್ರೆಸ್ನವರು ಗೌರ್ಮೆಂಟ್ನವರು. ಓಕೆ ಸರಿ ಅಮ್ಮ. ಎಸ್ ಹಲೋ, ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಹಲೋ 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 ಸರ್. ಸರ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್ ಹಾನಗಲ್ಲಿಂದ ಸರ್. ಹೇಗೆ ಈ ಸರ್ಕಾರ ಅಧಿಕಾರಕ್ಕೆ ಬಂದು 1,000 ದಿನ ಆಗಿದೆ, ನಿಮಗೆ ತೃಪ್ತಿ ತಂದಿದೆಯಾ ಅಥವಾ ನಿಮ್ಮ ನಿರೀಕ್ಷೆಗಳೇನು ಈ ಸರ್ಕಾರದಿಂದ? ಸರ್ ನಮ್ಗೆ ಇನ್ನೊಂದು ನಿರೀಕ್ಷೆ ಭಾಳ ಐತೆ ರೀ ಈ ಸರ್ಕಾರದ ಮೇಲೆ. ಅದಕ್ಕೆ ಇನ್ನೂ ಡೆವಲಪ್ಮೆಂಟ್ ಮಾಡ್ಬೋದು ಸರ್. ಯಾವ ಥರ? ಈ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಸಿದ್ರೆ ಡೆವಲಪ್ಮೆಂಟ್ ಆಗ್ಬೋದು ಸರ್. ಹಾ ಸರ್, ಈ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಆಗತ್ತೈತ್ರಿ. ಅದರಿಂದ ನಮ್ಮ ಆರ್ಥಿಕತೆಯಲ್ಲಿ ನಮ್ಮ ಕರ್ನಾಟಕ ಹಿಂದುಳಿತಾ ಇದೆ. ಅದರಿಂದ ಈ ಗ್ಯಾರಂಟಿಗಳನ್ನ ನಿಲ್ಲಿಸಿ ಅಭಿವೃದ್ಧಿ ಕಡೆ, ಎಜುಕೇಶನ್, ಈ ವಾಣಿಜ್ಯ ವ್ಯಾಪಾರ ಅದ್ರ ಕಡೆ ಸ್ವಲ್ಪ ಗಮನ ಕೊಟ್ಟರೆ ನಮ್ಮ ಕರ್ನಾಟಕ ರಾಜ್ಯ ಮುಂದುವರಿಯುತ್ತೆ. ಅಂದರೆ ಈಗ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಅದರ ಬದಲಾಗಿ ಗ್ಯಾರಂಟಿಯ ಬದಲಾಗಿ ಯಾವ ರೀತಿ ಮೂವ್ ಆಗಬಹುದಾಗಿತ್ತು ಈ ಸರ್ಕಾರ ಅಂತೇಳಿ, ಸುಮ್ಮನೆ ಜನರನ್ನೇ ಆಮರಿಸೋದಕ್ಕಿಂತ ಗ್ಯಾರಂಟಿಗೆ ಕೊಡ್ತಾ ಇರುವಂಥ 60ರಿಂದ 70 ಸಾವಿರ ಕೋಟಿ ಏನು ಹೋಗ್ತಿದೆಯಲ್ಲ, ಅದರ ಬದಲಾಗಿ ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡಬಹುದಾಗಿತ್ತು ಅಂತ. ಇದರ ಬದಲಾಗಿ ಶಿಕ್ಷಣಕ್ಕೆ ಒತ್ತು ಕೊಡ್ಬೋದಿತ್ತು ರೀ, ಆರೋಗ್ಯಕ್ಕೆ ಒತ್ತು ಕೊಡ್ಬೋದಿತ್ತು. ಇದರಿಂದ ಶಿಕ್ಷಣದ್ದು ಒಂದು ಸಲ ಸಮಸ್ಯೆ ಆಗಿದೆ ಸರ್. ಆರೋಗ್ಯಕ್ಕೂ ಎಲ್ಲ ಈಗ ಪ್ರೈವೇಟ್ ಹಾಸ್ಪಿಟಲ್ ಇದಾವಲ್ಲ, ಅಲ್ಲೆಲ್ಲ ಬಡವರಿಗೆಲ್ಲ ಫ್ರೀ ಕೊಟ್ಟಿದ್ರೆ ಅದೆಲ್ಲ ಅನುಕೂಲ ಆಗ್ತಿತ್ತು ಸರ್ ಎಲ್ಲರಿಗೂ. ಅಂದ್ರೆ ಈ ಸರ್ಕಾರ ಜನಪರವಾಗಿ ಇಲ್ಲ ಅಂತ ಹೇಳ್ತಾ ಇದ್ರಿ? ಹೌದು ಹೌದು. ಮತ್ತೆ ಈ ಭರ್ಜರಿಯಾಗಿ ಗೆದ್ದಿದ್ದೀವಿ ನಾವು, ಸಂಪೂರ್ಣವಾಗಿ ಬಹುಮತ ಇದೆ ಅಂತ ಹೇಳ್ತಾರೆ. ಆಮೇಲೆ ಕುರ್ಚಿಗಾಗಿ ಕಿತ್ತಾಟ ಬೇರೆ ನಡೀತಾ ಇದೆ. ಸಿದ್ದರಾಮಯ್ಯವ್ರು ಬಿಟ್ಕೊಡ್ಬೇಕು ಅಂತ DK ಅವರು ಹೇಳ್ತಾರೆ, ನಾನು ಬಿಟ್ಕೊಡಲ್ಲ ಅಂತ ಸಿದ್ದು ಅವರು ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ನಾವು ಮಾತಾಡಲ್ಲ ಸರ್. ನಮ್ಗೆ ಅಭಿವೃದ್ಧಿ ಒಂದಾದ್ರೆ ಯಾರಾದ್ರೂ ಬರ್ಲಿ, ಏನಾದ್ರೂ ಆಗ್ಲಿ. ಅಲ್ಲ, ಅದಕ್ಕೆ ನೀವು ಬದಲಾವಣೆ ನೋಡ್ತೀರಾ ಅಂತ ಹೇಳಿ. ಈಗ ಸಿದ್ದರಾಮಯ್ಯ ಕಡೆಯಿಂದ ಅಭಿವೃದ್ಧಿ ಆಗ್ತಿಲ್ಲ ಅಂತ ಹೇಳ್ತಾ ಇದ್ರೆ, DK ಶಿ ಬಂದ್ರೆ ಏನಾದ್ರೂ ಅಭಿವೃದ್ಧಿ ಆಗತ್ತಾ ಅಂತ? ಇಲ್ಲ ಸರ್, ಅದು ನಮ್ಗೆ ಗೊತ್ತಿಲ್ಲ. ಓಕೆ ಸರ್, ಓಕೆ ಥ್ಯಾಂಕ್ ಯು. ಎಸ್, ಸಾಕಷ್ಟು ಜನ ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇರೋದು ಒಂದೇ, ಗ್ಯಾರಂಟಿ ಅವಶ್ಯಕತೆ ಇರಲಿಲ್ಲ. ಆಮೇಲೆ ಒಬ್ಬರು ಮಹಿಳೆ ಕಾಲ್ ಮಾಡಿದರು, ತಮ್ಮ ಗ್ರಾಮ ಪಂಚಾಯಿತಿಗೆ ತಮಗೆ ಬರಬೇಕಾಗಿರುವಂಥ ರೇಷನ್ ಕಾರ್ಡ್ ಬಂದಿಲ್ಲ ಇದುವರೆಗೂ. ಆ ಮಹಿಳೆಗೆ 2,000 ರೂಪಾಯಿ ಸರ್ಕಾರ ಕೊಡ್ತಾ ಇರುವಂಥ 2,000 ರೂಪಾಯಿ ಕೂಡ ಬರ್ತಿಲ್ಲ ಅಂಥೇಳಿ. ಸೊ ಜನ ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆಮೇಲೆ ಈ ಸರ್ಕಾರ ಎಷ್ಟರ ಮಟ್ಟಿಗೆ ಜನರನ್ನ ಯಾಮರಿಸ್ತಾ ಇದೆ ಅನ್ನೋದು ಕೇಳಿದ್ರೆ ಎಲ್ಲ ಕಡೆ ಹೋಗ್ತಾ ಇದೆ ಅಂತೇಳಿ. ಪಾಪ ಹೆಣ್ಮಗಳಿಗೆ ರೇಷನ್ ಕಾರ್ಡ್ ಇಲ್ಲ ಅಂದರೆ 2,000 ರೂಪಾಯಿ ಹೆಂಗೆ ಬರುತ್ತೆ? ಎಸ್, ಮತ್ತೊಬ್ರು ಕಾಲಿಸಿದ ರಾಜಶೇಖರ್ ಅವರೇ, ನಮಸ್ಕಾರ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಸರ್ ನಾವು ಗುಬ್ಬಿಯಿಂದ. ಎಲ್ಲಿಂದ? ಗುಬ್ಬಿ. ಎಸ್ ಸರ್, ಈಗ 1000 ದಿನ ಅಂತೂ ಪೂರೈಕೆ ಆಗಿದೆ ಸರ್ಕಾರದ ಕಡೆಯಿಂದ. ಈ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ? ಈ ಸರ್ಕಾರ ಮೊದಲು ತೊಲಗಿಬಿಟ್ರೆ ನಮ್ಗೆ ಅದೇ ನಮ್ದು ಈ ಸರ್ಕಾರ ಹೋಗ್ಬೇಕು ಸರ್. ನಮ್ದು 1 ವರ್ಷದಿಂದ ಒಂದು ಈ ಖಾತೆ ಮಾಡ್ಸೋದಕ್ಕೆ 1 ವರ್ಷದಿಂದ ಒಂದು ಈ ಖಾತೆ ಮಾಡ್ಸೋದಿಕ್ಕೆ ನಮ್ ಕೈಲಿ ಆಗ್ತಾ ಇಲ್ಲ. ಈ ಸರ್ಕಾರ ಇದ್ದಷ್ಟು ಜನ, ರಾಜ್ಯದ ಜನ ಹಾಳಾಗೋಗ್ತಾವ್ರೆ ದಿನೇ. ಯಾಕೆ ಸರ್? ಏನು ಕೆಲಸ ಆಗಲ್ಲ, ಯಾರು ಅಧಿಕಾರಿಗಳು ಮಾತು ಕೇಳಲ್ಲ, ಯಾವ ಪಂಚಾಯತಿಯಲ್ಲಿ ಏನು ನಡೆಯಲ್ಲ ಕೆಲಸ.
ಒಂದೇ ಒಂದು ಕೆಲಸ ಆಗಲ್ಲ, ಒಂದೇ ಒಂದು ಏನು ಡೆವಲಪ್ಮೆಂಟ್ ಇಲ್ಲ. ನಮ್ಮ ಈ ಒಂದು ಪಂಚಾಯತಿ ಒಂದು ಈ ಕಾರಣದಕ್ಕೆ 1 ವರ್ಷದಿಂದ ನಾವು ಶತ ಪ್ರಯತ್ನ ಮಾಡ್ತಾ ಇದ್ದೀವಿ, ಆಗ್ತಾ ಇಲ್ಲ. ಆ PDO ಕೇಳಿದ್ರೆ ಅವನು ಒಬ್ರಿಗೆ ಒಂದು ಗೌರವ ಕೊಡಲ್ಲ. ಯಾವ ಅಧಿಕಾರಿಗಳು ಮೇಲಧಿಕಾರಿಗಳು ಎಷ್ಟೇ ಆದೇಶ ಮಾಡಿದ್ರು ಮಾಡ್ತಾ ಇಲ್ಲ. ಅಂದ್ರೆ ಈ PDOಗಳು ಅಧಿಕಾರಿಗಳು ದೊಡ್ಡವರಾಗ್ಬಿಟ್ಟಿದಾರ ಅಲ್ಲಿ, ದೊಡ್ಡ ದೊಡ್ಡ ರಾಜಕಾರಣಿಗಳ ಮಾತು ಕೇಳದೇ ಇರುವಷ್ಟು ಯಾರ ಮಾತು ಕೇಳೋದಿಲ್ಲ. ಹಂಗಾಗಿ ನಮ್ಗೆ ಬೇಸತ್ಬಿಟ್ಟಿದೀವಿ ನಾವು ಈ ಸರ್ಕಾರದ ಮೇಲೆ. ಮತ್ತೆ ಏನಂದ್ರೆ ಕೆಲಸ ಮಾಡಿ ಅಂತ ಹೇಳಿದ್ರೆ ಅವ್ರ ಕಡೆಯಿಂದ ಏನು ಉತ್ತರ ಬರುತ್ತೆ? ಸರ್ ಮಾಡ್ತೀವಿ, ನೋಡ್ತೀವಿ, ಆಮೇಲೆ ಮೇಲಧಿಕಾರಿಗಳು POಗಳು ಹೇಳಿದ್ರು ಕೇಳೋದಿಲ್ಲ. ಯಾರು ಹೇಳಿದ್ರು ನಿರ್ಲಕ್ಷ್ಯವಾಗಿ ಮಾತಾಡ್ತಾರೆ. ನಾವು ಎಷ್ಟೇ ಅಧಿಕಾರಿಗಳು ಗಮನಕ್ಕೆ ತಂದ್ರು ಯಾರು ಅದ್ರ ಬಗ್ಗೆ ಕ್ರಮ ತಗೊಂತಿಲ್ಲ. ಆದ್ರಿಂದ ಇದೇನು ಇದು ಸರ್ಕಾರ, ಇದಕ್ಕೇನು ಕಾನೂನು ಕಟ್ಲೆ ಮಾಡೋರಿಲ್ವಾ, ಹೇಳೋರಿಲ್ವಾ, ಕೇಳೋರಿಲ್ವಾ? ಅಲ್ಲ, ಈಗ PDO ಮಾತು ಕೇಳ್ತಾ ಇಲ್ಲ ಅಂದ್ರೆ EO ಗಮನಕ್ಕೆ ತರುವಂತ ಕೆಲಸ ಆಗ್ತಿದೆಯಾ ನಿಮ್ಗೆ? ಮಾಡಿದ್ರ ಆತರ EO ಗಮನಕ್ಕೆ? ಎಲ್ಲಿ ತಾಲೂಕ್ ಡೆವಲಪ್ಮೆಂಟ್ ಅಂತ ಇರ್ತಾರೆ, ತಾಲೂಕ್ ಮತ್ತೆ ಜಿಲ್ಲಾ EO ಅಂತ ಗಮನಕ್ಕೂ ತಂದಿದ್ದೀವಿ, PO ಗಮನಕ್ಕೂ ತಂದಿದ್ದೀವಿ, ಸಂಬಂಧಪಟ್ಟ ಇಲಾಖಾ ಉನ್ನತ ಅಧಿಕಾರಿಗಳ ಗಮನಕ್ಕೆ ಎಲ್ಲ ತಂದಿದ್ದೀವಿ. ಆದ್ರೂ ಕೆಲಸ ಆಗ್ತಿಲ್ಲ. ಅವನೇನೋ ಬಂದು ಸಬೂಬ್ ಹೇಳ್ಕೊಂಡು ಅಂದ್ರೆ ಏನ್ ಖಜಾನೆ ಇಲ್ಲ ಅಂತನಾ, ದುಡ್ಡು ಇಲ್ಲ ಅಂತನಾ, ಹೇಗೆ? ದುಡ್ಡು ಕಟ್ಟಿದ್ದೀವಿ, ಎಲ್ಲ ಕಟ್ಬೇಕಾಗಿರೋದೆಲ್ಲ ಕಟ್ಟಿದೆ. ಮಾಡಕ್ಕೆ ಮನಸ್ಸಾಗ್ತಿಲ್ಲ ಕೆಲಸ ಮಾಡೋದಕ್ಕೆ. ಅದಕ್ಕೆ ನಾವು ದುಡ್ಡು ಕೇಳ್ತಿಲ್ಲ, ಒಂದು ಈ ಖಾತಾ ಮಾಡ್ಕೊಡೋದಕ್ಕೆ ಕೇಳ್ತಾ ಇದ್ದೀವಿ. ಸುಮಾರು 50 ಜನ ಅಲಿತಾ ಇದೀವಿ, 50 ಜನ. ಒಮ್ಮೆ ಶಾಸಕರನ್ನ ಮೀಟ್ ಆಗ್ಬೇಕಾಗಿತ್ತು. ಶಾಸಕರು ಹೇಳಿದ್ದಾರೆ ಸರ್, ಲೋಕಸಭಾ ಸದಸ್ಯರು ಹೇಳಿದ್ದಾರೆ ಸರ್, ಎಲ್ಲರೂ ಹೇಳಿದ್ದಾರೆ. ಆದ್ರೂ ಮಾಡ್ತಾ ಇಲ್ಲ. ಏನೋ ಲೋಕಲ್ ಇದು ಏನೋ ಒಂದು ಸಮಸ್ಯೆ ಐತಿ, ಕೋರ್ಟ್ ಇದೆ, ಸುಳ್ಳು ಹೇಳ್ತಾನೆ ಸುಬೂಬ್ ಹೇಳಿ ಅದನ್ನ ಹಂಗೆ ಪಾಸ್ ಮಾಡ್ತಿರೋದು. 1 ವರ್ಷದಿಂದ ಸರ್ ನಾವು ಸತತ ಪ್ರಯತ್ನ ಮಾಡ್ತಿದ್ದೀವಿ. ಎಸ್, ಓಕೆ, ಖಂಡಿತ ಇದ್ರ ಬಗ್ಗೆ ನಮ್ಮ ವರದಿಗಾರರು ಇರ್ತಾರೆ, ಅಲ್ಲಿ ನೋಡ್ಕೋತಾರೆ ಬಿಡಿ. ಬಟ್ ಯಾವ ಪಂಚಾಯತಿ ಬರುತ್ತೆ ನಿಮ್ದದು? ಸರ್ ಚೇಳೂರು, ಗುಬ್ಬಿ ತಾಲೂಕು ಚೇಳೂರು ಪಂಚಾಯತ್. ಓಕೆ, ಶೋರ್. ಓಕೆ. ಎಸ್, ನೋಡಿ, ಸರ್ಕಾರ ಅಧಿಕಾರಕ್ಕೆ ಬಂದು ಆಲ್ಮೋಸ್ಟ್ 3 ವರ್ಷ ಆಯಿತು, ಆಲ್ 3 ವರ್ಷ. ಬಟ್ ಇವರು ಗುದ್ದಾಡ್ತಿದ್ದಾರೆ ಅಥವಾ ಅದು ಬೇಡದೇ ಇರುವಂಥ ವಿಚಾರ. ಬಟ್ ಈ 1000 ದಿನದಲ್ಲಿ ಏನು ಅಭಿವೃದ್ಧಿ ಕೆಲಸ ಆಗ್ತಾ ಇದೆ? ಜನ ಓಕೆ ಅಂತ ಹೇಳ್ತಿದ್ದಾರಾ ಅಥವಾ ಓಕೆ ಇಲ್ಲ ಅಂತ ಹೇಳ್ತಾರೆ? ಆಲ್ಮೋಸ್ಟ್ ಕಾಲ್ ಮಾಡಿದ್ರು ಹೇಳ್ತಾ ಇರೋದು ಗ್ಯಾರಂಟಿ ಅವಶ್ಯಕತೆ ಇಲ್ಲ ಅಂತೇಳಿ. ಸೊ ಗ್ಯಾರಂಟಿಯಿಂದ ಈ ಸರ್ಕಾರ ಎಡವಟ್ಟು ಆಗಿದೆ ಅಂತೇಳಿ. ಬಟ್ ಈ ಗ್ಯಾರಂಟಿಯನ್ನು ಬಿಟ್ಟಕ್ಕೂ ಆಗಲ್ಲ. ಈಗ ನಾವು ಗ್ಯಾರಂಟಿ ಕೊಡಲ್ಲ ಅಂದರೆ ಜನ ಸುಮ್ಮನೆ ಇರೋದಿಲ್ಲ. ಬಟ್ ಹಿಂಗೆ ಆಗ್ಬಿಟ್ಟಿದೆ. ರಾಜಕಾರಣಿಗಳ ಜೊತೆಗೆ ಅಧಿಕಾರಿಗಳು ಕೂಡ ಕೆಲಸ ಮಾಡ್ತಿಲ್ಲ ಅಂಥೇಳಿ. ರಾಜಕಾರಣಿಗಳಿಗೆ ಸಿಗಬೇಕಾಗಿರೋಂಥ ಅನುದಾನ ಸಿಗ್ತಾ ಇಲ್ಲ, ಅಲ್ಲಿ ಪಂಚಾಯತ್ಗೆ ಹೋಗಬೇಕಾಗಿರೋಂಥ ಅಮೌಂಟೇ ಹೋಗ್ತಾ ಇಲ್ಲ ಅಂತ ಅವರ ವಾದ. ಬಟ್ ಇಲ್ಲಿರುವಂಥ ರಾಜಕಾರಣಿಗಳು ಸರ್ಕಾರ ಹೇಳ್ತಾ ಇರುವಂಥದ್ದು ಎಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇವೆ, ಅದರ ಜೊತೆಗೆ ನಾವು ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ, ಇದೆಲ್ಲವನ್ನು ಹೇಳ್ತಿದ್ದಾರೆ. ಮತ್ತೊಬ್ಬರು ಕಾಲಿಸಿದ್ದಾರೆ. ಹಲೋ ಸರ್, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಸರ್ ನಾವು ಹಾವೇರಿ ಡಿಸ್ಟಿಕ್ ಹಳ್ಳೂರಿಂದ ಸರ್. ಎಸ್, ಅಲ್ಲೇ ನಡೀತಾ ಇದೆಯಲ್ಲ ಇವತ್ತು, ಫಂಕ್ಷನ್ಗೆ ಹೋಗಿಲ್ವಾ? ಫಂಕ್ಷನ್ಗೆ ಹೋಗಿಲ್ಲ ಸರ್ ನಾವು. ಯಾಕೆ ಸರ್? ಬರೀ ಇವರು ಗ್ಯಾರಂಟಿಗಳ ಯೋಜನೆ ಮೇಲೆ ಸರ್ಕಾರ ಮಾಡ್ತಾರ ಹೊರತು ಜನಗಳ ಕಷ್ಟ ಬಡತನದ ಬಗ್ಗೆ ಇವರಲ್ಲಿ ಲಕ್ಷ್ಯ ಇಲ್ಲ ಸರ್. ಇವ್ರಿಗೆ ಒಂದು ಗ್ಯಾರಂಟಿಗಳನ್ನ ಮಾಡ್ತಾರದೇ ಒಂದು ಸರ್ಕಾರ ಆಗ್ಬಿಟ್ಟ ಸರ್. ಇವ್ರು ಸರ್ಕಾರ ಅಧಿಕಾರದಿಂದ ಬಂದು 1000 ದಿನಗಳಾದ್ರೂ ಇವರು ಗ್ಯಾರಂಟಿ ನಡೆಸೋದೇ ಒಂದು ದೊಡ್ಡ ಸರ್ಕಾರ ಆಗ್ಬಿಟ್ಟ ಸರ್. ಇವ್ರು ಬರೀ ಅಧಿಕಾರಕ್ಕೋಸ್ಕರ ಕಿತ್ತಾಡ್ತಾರ ಹೊರತು ಜನಗಳಿಗೆ ಏನು ಕುಂದುಕೊರತೆ ಐತಿ, ಎಲ್ಲಿ ಅಭಿವೃದ್ಧಿ ಮಾಡ್ಬೇಕು ಅನ್ನೋದು ಒಬ್ಬರು ಗಮನದಲ್ಲೂ ಇಲ್ಲ ಸರ್. ಈ ಇಚ್ಛಾಶಕ್ತಿ ಯಾಕೆ ಇಲ್ಲ ಅಂತ ಅನ್ಸುತ್ತೆ ನಿಮ್ಗೆ? ಅದೇ ಸರ್, ಅವ್ರ ಅಧಿಕಾರಕ್ಕೋಸ್ಕರ ಅಧಿಕಾರದ ವ್ಯಾಮೋಹ ಬಿಟ್ರೆ ಈ ಕಾಂಗ್ರೆಸ್ನ ಸರ್ಕಾರಕ್ಕೆ ಜನಗಳ ಒಂದು ಬಡತನದಾಗ್ಲಿ, ಜನಗಳ ತೊಂದರೆ, ಜನಗಳ ನೋವು ಇವ್ರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ ಸರ್. ಇವ್ರಿಗೆ ಅಂದ್ರೆ ಜನ ಬೇಸತ್ತು ಹೋಗಿದಾರ ಹೇಗೆ ಅಂತೇಳಿ ಈ ಸರ್ಕಾರದಿಂದ? ಹೌದೌದು ಸರ್. ಇವ್ರು 1000 ದಿನ ಅನ್ನೋದು ಇಲ್ಲಿಗಾಲೆ 10,000 ದಿನ ಕಳೆದಂಗಾಗಿತ್ತು ಜನಸಾಮಾನ್ಯರಿಗೆ ಇವ್ರು ಸರ್ಕಾರ. ಮತ್ತೆ ಈಗ ಜನನೇ ಪ್ರಶ್ನೆ ಮಾಡ್ಬೇಕಲ್ವಾ? ಈಗ ಜನನೇ ಬೇಕು, ಆರಂಭದಲ್ಲಿ ಯಾರು ಬೇಕು ಅಂತ ಹೇಳಿಲ್ಲ. ತಕ್ಕ ಪಾಠ ಕಲಿಸ್ತಾರ ಸರ್ ಇವರು. ಹೇಳಿ
ಇವರು ತಮ್ಮ ಒಂದು ಪಂಚವಾರ್ಷಿಕ ಏನು ಯೋಜನೆ ತಂದಾರಲ್ಲ ಸರ್ ಇವರು, ಅದು ಒಂದು ಸಾಧನೆ ಮಾಡಿದ್ರೆ ಸರ್ಕಾರ ಒಂದು ಘನ ಸಾಧನೆ ಮಾಡುತ್ತೆ ಅಂತ ಕೊಚ್ಕೊಂತಾರೆ ಸರ್ ಇವರು. ಇದನ್ನ ಬಿಟ್ರೆ ಗ್ರಾಮೀಣ ಪ್ರದೇಶಗಳಲ್ಲಾಗ್ಲಿ ಅಭಿವೃದ್ಧಿ ಕಾರ್ಯಗಳಲ್ಲಾಗ್ಲಿ ಯಾವ್ದು ಒಂದ್ ಹಣೆ ಭಾಗನೂ ಸಹಿತ ಇವ್ರು ಯಾವ್ದು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಸರ್. ಅಲ್ಲ, ಸರ್ಕಾರ ಹೇಳ್ತಾ ಇರೋದು ಅಭಿವೃದ್ಧಿಯ ಜೊತೆಗೆ ನಾವು ಗ್ಯಾರಂಟಿಯನ್ನು ಕೊಡ್ತೀವಿ ಅಥವಾ ಗ್ಯಾರಂಟಿಯ ಜೊತೆಗೆ ನಾವು ಅಭಿವೃದ್ಧಿಯನ್ನ ಮಾಡ್ತಾ ಇದ್ದೀವಿ, ಮುಂದಿನ ಅವಧಿಯಲ್ಲೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ ಅನ್ನೋದು ಯಾವ್ದೂ ಮಾಡಿಲ್ಲ ಸರ್ ಇವ್ರು. ಗ್ರಾಮೀಣ ಪ್ರದೇಶದಲ್ಲಿ ಒಂದು ಏನೇ ಒಂದು ಮಂಜೂರಾತಿ ಆದವು ಸಹಿತ ಅವು ಸ್ಟಡಿ ಹಂಗೆ ನಿಂತಿರೋ ಹೊತ್ತು ಸರ್ ಯಾವ ಸಹಿತ ಕಾರ್ಯರೂಪಕ್ಕೆ ಬಂದಿಲ್ಲ ಸರ್. ಒಂದು ಗ್ರಾಂಟ್ ಬಂದಿರೋವಾಗ್ಲಿ, ಗಟಾರದ ಕೆಲಸ ಆಗ್ಲಿ, ದೀಪದ ಕೆಲಸ ಆಗ್ಲಿ, ನೆಲ್ಲಿ ಕೆಲಸ ಆಗ್ಲಿ ಯಾವೂ ನಡೀತಾ ಇಲ್ಲ ಸರ್. ಏನಾದ್ರು ಕೇಳಿದ ತಕ್ಷಣ ಪಂಚಾಯತ್ಗೆ ಹೋಗಿ ಕೇಳಿದ ತಕ್ಷಣ ಏನ್ ಹೇಳ್ತಾರೆ, ಅವ್ರು ಪಂಚಾಯತ್ ಯೋಜನೆಗೆ ದುಡ್ಡು ಹಾಕಿದಾರ್ರಿ, ಪಂಚಾಯತ್ಗೆ ದುಡ್ಡಿಲ್ಲ ಖಜಾನ್ಯಾಗ ಅಂತ ಹೇಳ್ತಾರೆ ಸರ್ ಇವ್ರು. ಯಾರು ಪಂಚಾಯತ್ಗೆ ಹಾಕ್ಲಿಕ್ಕೆ ದುಡ್ಡಿಲ್ಲ ಸರ್ ಸರ್ಕಾರದಲ್ಲಿ ಅಂತ ಹೇಳ್ತಾರೆ ಸರ್ ಪಂಚಾಯತ್ಗೆ. ಅದೇ ಪ್ಲಸ್ ಆಗಿದೆ ಅವರಿಗೆ. ಮತ್ತೆ ಅಲ್ಲಿ ಬಸ್ ವ್ಯವಸ್ಥೆ ಸರಿಯಾಗಿದೆಯಾ? ಬಸ್ಸಿನ ವ್ಯವಸ್ಥೆ ಸರಿ ಇದೆ ಸರ್. ಬಸ್ಸಿದೆ ಅಂತ ತೊಂದರೆ ಇಲ್ಲ. ವಾಸ ಮಾಡ್ತಕ್ಕಂತ ಜನಗಳಿಗೆ ಅನಾನುಕೂಲತೆಗಳು ಹೆಚ್ಚಾಗಿದಾವೆ ಹೊರತು ಈ ಸರ್ಕಾರದಿಂದ ಅನುಕೂಲತೆಗಳಂತೂ ಏನು ಸಿಕ್ಕಿಲ್ಲ ಸರ್. ಓಕೆ ಓಕೆ ಥ್ಯಾಂಕ್ ಯು. ಎಸ್, ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಗದಗದಿಂದ ಸರ್. ತಮ್ಮ ಹೆಸರು ಗೊತ್ತಾಗ್ಲಿಲ್ಲ? ನೀಲಕೋಡ ದಾನಕೋಡ ಅಂತ. ಎಸ್, ಹೇಗೆ ನಡೀತಾ ಇದೆ ನಿಮ್ಮ ಕಡೆ ಕೆಲಸ ಕಾರ್ಯಗಳು ಸರ್ಕಾರದಿಂದ? ಸರ್ಕಾರದಿಂದ ಕೆಲಸ ಕಾರ್ಯಗಳು ಏನು ಶೂನ್ಯ ಇದೆ ಸರ್. ಗ್ಯಾರಂಟಿ ಯೋಜನೆಗಳು ಈಗೇನು ಗೃಹಲಕ್ಷ್ಮಿ ಅಂತ ಕೊಟ್ಟಿದಾರಲ್ಲ, ಅದು 2,000 ರೂಪಾಯಿ ಮಧ್ಯಮ ವರ್ಗದವ್ರಿಗೆ ಅವ್ರಿಗೆಲ್ಲ ಒಳ್ಳೇದೇ, ಅದೇನು ತಪ್ಪೇನಲ್ಲ. ಓಕೆ. ಆದ್ರೆ ಅದರ್ಲಿಂತ ಶ್ರೀಮಂತರನ್ನು ತಗೊಂತಾ ಇದ್ದಾರಲ್ಲ, ಅದು ಅಂತ ಸರ್ಕಾರದ ರೊಕ್ಕ ಶ್ರೀಮಂತರಿಗೆ 70% ಫೋಲ್ ಆಗ್ತಾ ಇದೆ. ಅಲ್ಲ, ಅದು BPL ಕಾರ್ಡ್ ಯಾರಿಗೆಲ್ಲ ಇದೆ ಅವರಿಗೆ ಮಾತ್ರ ಹೋಗ್ತಾ ಇರೋದು. ಈಗ ಮೊದಲು ಅದೆಲ್ಲ ಗೋಲ್ಮಾಲ್ ಆಗಿದೆ, ಬಟ್ ಈಗ ಅದನ್ನ ಕಡಿವಾಣ ಹಾಕಬೇಕು ಅಂತೇಳಿ ಕೆಲವೊಂದಿಷ್ಟು BPL ಕಾರ್ಡ್ ರದ್ದು ಮಾಡಲಾಗ್ತಾ ಇದೆ. ಈಗಾದ್ರೂ BPL ಕಾರ್ಡ್ ಕುಟುಂಬಗಳು ಸಾಕಷ್ಟು ಇವೆ. ನೀವು ಗ್ರಾಮೀಣ ಪ್ರದೇಶದಲ್ಲೆಲ್ಲ ಅಡ್ಡಾಡಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಅಲ್ಲಿ ಏನಾಗಿದೆ ಅಂದ್ರೆ ಸಾಕಷ್ಟು ಅವ್ರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ರು BPL ಕಾರ್ಡ್ ಇದೆ. ಏನಪ್ಪಾ ಅದು ಬಂದ್ ಆಗ್ಬೇಕು. ಹಳ್ಳಿ ಈ ಬಸ್ಸಿಂದ ಸೌಕರ್ಯಗಳು ಏನ್ ಕೊಟ್ಟಿದಾರಲ್ಲ ಇದು ಬಂದ್ ಆಗ್ಬೇಕು. ಹೇಗೆ ಹಳ್ಳಿ ಕಡೆ ಹೇಗೆ ಅಭಿವೃದ್ಧಿ ಆಗಿದೆಯಾ? ನೀರಿನ ವ್ಯವಸ್ಥೆ ಆಗಿರ್ಬೋದು, ಲೈಟಿಂಗ್ ಇದೆ ಸರ್. ಅಭಿವೃದ್ಧಿ ಶೂನ್ಯ ಇದೆ. ಅಭಿವೃದ್ಧಿ ಅಂಕರು ಕಾಣ್ತಾನೆ ಇಲ್ಲ. ಯಾಕಂದ್ರೆ ಇವತ್ತ ಈ ರೀತಿ ಎಲ್ಲ ಏನು ಇದೇ ಆಗಿದೆ ಅಲ್ಲ, ಅತಿ ಹೆಚ್ಚು ಮಳೆ ಆಗಿದೆ ನಮ್ಮ ಉತ್ತರ ಕರ್ನಾಟಕ. ಅದರಲ್ಲಿ ನಮ್ಮ ಗದಗ ಡಿಸ್ಟ್ರಿಕ್ಟ್ ಅತಿ ಹೆಚ್ಚು ಮಳೆ ಆಗಿದೆ ಈ ವರ್ಷ. ಮತ್ತ ಗೋವಿನಜೋಳಕ್ಕ ಹೆಸರಿಗೆ ಸರಿಯಾಗಿ ಬೆಲೆ ಸಿಗಲಿಲ್ಲ. ಈಗ ಬೆಂಬಲ ಬೆಲೆ ಕಡ್ಲಿನೂ ಸರಿಯಾಗಿ ಇನ್ನೂ ಬೆಂಬಲ ಬೆಲೆ ಸ್ಟಾರ್ಟ್ ಮಾಡ್ತಾ ಇಲ್ಲ. ನೀವು ಟಿವಿ ವ್ಯಾಲ್ಯೂಮ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಯಾಕಂದ್ರೆ ಅದು ಟಿವಿ ವ್ಯಾಲ್ಯೂಮ್ ಸೌಂಡೇ ಕೇಳಿ ಬರುತ್ತೆ, ವಾಪಸ್ ರಿಕ್ಲೇಟ್ ಆಗ್ತಿದೆ ಅದು. ಸರ್, ಅದೇ ಈ ರೀತಿ ಎಲ್ಲ ನಡೀತಾ ಇದೆ. ಅಭಿವೃದ್ಧಿ ಶೂನ್ಯ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಇವತ್ತು ಗ್ಯಾರಂಟಿ ಯೋಜನೆಗಳಲ್ಲಿ ಕೊಡ್ತಾ ಇದ್ವಿ ಗ್ಯಾರಂಟಿ ಯೋಜನೆ ಶೂನ್ಯ ಆಗ್ತಾ ಇದೆ. ಅದು ಗ್ಯಾರಂಟಿ ಕರೆಕ್ಟ್ ಆಗಿ ಬರ್ತಿದೆ ಇಲ್ಲ? ಮಹಿಳೆಯರಿಗೆ ಬರ್ತಾ ಇರೋ 2,000 ರೂಪಾಯಿ ಬರ್ತಿದೆಯಾ? ಅದು ಸರಿಯಾಗಿ ಪ್ರತಿ ತಿಂಗಳ ಬರ್ತಾ ಇಲ್ಲ ಸರ್ ಅವ್ರಿಗೆ. ಪ್ರತಿ ತಿಂಗಳ ಬರ್ತಾ ಇಲ್ಲ. 3 ತಿಂಗಳಿಗೆ 4 ತಿಂಗಳಿಗೆ ಬರ್ತಾರೆ ಅವರು. ಇವ್ ಮತ್ ಮುಂದೆ ಯಾವ್ದಾದ್ರು ಪಂಚಾಯತಿ ಎಲೆಕ್ಷನ್, ಇನ್ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಯಾವ್ದಾದ್ರು ಎಲೆಕ್ಷನ್ ಬಂದ್ರೆ ಅವಾಗ ಅವರು ಕೊಡಕ್ ಚಾಲೂ ಮಾಡ್ತಾರೆ. ಮತ್ತೆ ಈ ಗ್ಯಾರಂಟಿ ಯೋಜನೆಗಳು ಏನಾಗಿದಲ್ಲ ಅನುಷ್ಠಾನ ತಂದಿದ್ದು ಇದು ಜನರನ್ನ ಕಾಂಗ್ರೆಸ್ ಸರ್ಕಾರ ಸ್ವಲ್ಪ ಈ ಸ್ವಾಭಿಮಾನಲಿಂತ ಬದುಕೋದನ್ನ ಕೈ ಬಿಡಿಸ್ತಾ ಇದೆ. ಈ ಸುಳ್ಳು ಗ್ಯಾರಂಟಿ ಕೊಟ್ಟು ಅವ್ರನ್ನ ನಿರುದ್ಯೋಗಿಯನ್ನ ಮಾಡ್ತಾ ಇದೆ. ಇದರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ರಿ. ಈ ಗ್ಯಾರಂಟಿ ಯೋಜನೆಕ್ಕಿಂತ 60 ವರ್ಷ ಆದವ್ರಿಗೆ ಈಗ 60 ವರ್ಷ ಆದವ್ರಿಗೆ ಈಗ 1,500 ರೂಪಾಯಿ ಕೊಡ್ತಾ ಇದ್ದಾರಲ್ಲ, ಅವ್ರಿಗೆ 5,000 ರೂಪಾಯಿ ಕೊಡ್ಲಿ. ಇದು ಸರ್ಕಾರದ ಮತ್ತು ಕಾನೂನುಬದ್ಧವಾದಂತದ್ದು. ಹಿರಿಯ ನಾಗರಿಕರಿಗೆ ಗೌರವ ಜೀವನ ಅಭಿಯಾನ ಆಗ್ಬೇಕು. ಇವತ್ತು ಸಾಕಷ್ಟು ಹೋರಾಟ ನಡೀತಾ ಇದೆ ಹಿರಿಯ ನಾಗರಿಕರ ಸಂಬಂಧನೇ. ಪಾಪ ಅವ್ರಿಗೆ 60 ವರ್ಷ ಆಗಿರುತ್ತೆ. ಈಗ ಇಲ್ಲಿ ಮನೆಯಲ್ಲಿ BPL ಕಾರ್ಡ್ ಮಾಡ್ಕೊಂಡು ಬೇರೆ ಆಗಿಬಿಟ್ಟಿರ್ತಾರೆ. ಅವ್ರಿಗೆ 2,000 ರೂಪಾಯಿ ದುಡ್ಡು ಬರುತ್ತೆ. ಪಾಪ 60 ವರ್ಷದ ತಂದೆ ತಾಯಿ ಮುದುಕರು ಇರ್ತಾರೆ. ಅವ್ರಿಗೆ ಸರಿಯಾದಂತ 100 ರೂಪಾಯಿ ಬಳಸಕ್ ಅವ್ರಿಗೆ ವ್ಯವಸ್ಥೆ ಇಲ್ಲ. ಹಿರಿಯ ನಾಗರಿಕರಿಗೆ ಜೀವನ ಗೌರವ ಅಭಿಯಾನ ಅಂತಂದು ಏನ್ ಮಾಡಿದಾರಲ್ಲ, ಈಗ ಹೋರಾಟನೂ ನಡೀತಾ ಇದೆ. ರಾಜ್ಯಾದ್ಯಂತನೂ ಇದೆ, ದೇಶಾದ್ಯಂತನೂ ಇದೆ. ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡಿನೇ ಹಿರಿಯ ನಾಗರಿಕರ ಜೀವನ ಗೌರವ ಅಭಿಯಾನಕ್ಕೆ ಹಿರಿಯ ನಾಗರಿಕರಿಗೆ ಒಂದು ಒಳ್ಳೆ ಒತ್ತು ಕೊಡಬೇಕು. ಯಾಕಂದ್ರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ನಾವು ಸಾಕಷ್ಟು ಇವತ್ತು ನೋಡ್ತಾ ಇದ್ದೀವಿ.
ಹಿರಿಯ ನಾಗರಿಕರಿಗೆ ಸಿಗಬೇಕಾದಂತ ಗೌರವ ಆಫೀಸ್ನಲ್ಲಿ ಯಾವುದೇ ಒಂದು ಇಲಾಖೆಯಲ್ಲಿ ಸಿಗ್ತಾ ಇಲ್ಲ. ಮತ್ತು ಅವ್ರಿಗೆ ಈಗೇನು 1500 ರೂಪಾಯಿ ಕೊಡೋದನ್ನ ಬಿಟ್ಟು 5000 ರೂಪಾಯಿ ಆದ್ರೂ ಕನಿಷ್ಠ ಅವ್ರಿಗೆ ಹಿರಿಯ ನಾಗರಿಕರಿಗೆ ಒಂದು ಜೀವನ ಗೌರವ ವಿಧಾನದ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ತಮ್ಮ ಮಾಧ್ಯಮ ಮುಖಾಂತರ ನಾವು ಕೇಳ್ಕೊಂತಾ ಇದ್ದೀವಿ. ನೀವು ಸರ್ಕಾರ ಇಲಾಖೆಗೆ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರಲ್ಲ, ಅವ್ರಿಗೆ ಬೆಳಗಾವದಲ್ಲಿ ಮಾನ್ಯ ಹೋರಾಟ ಮಾಡಿದಾಗ ಅವ್ರಿಗೆ ಭೇಟಿನೂ ಆಗಿದ್ದಾರೆ. ಯಾಕಂದ್ರೆ ಹಿರಿಯ ನಾಗರಿಕರಿಗೆ ಒಂದು ಗೊತ್ತಾಯ್ತು ಅಂದ್ರೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಮಾತ್ರ ತಲುಪಬೇಕು ಅಂತ ಹೇಳ್ತಾ ಇದ್ರಿ. ತಲುಪಬೇಕು ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಹಾವೇರಿಯಲ್ಲಿ ಇವತ್ತು ಸಮಾವೇಶ ನಡೀತಾ ಇದೆ. ಅಂದರೆ 1 ಲಕ್ಷ ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆ ಆಗ್ತಿದೆ. ಇದು ಒಂದು ಒಳ್ಳೆ ಕೆಲಸ. ಅಂದರೆ ಗ್ಯಾರಂಟಿಯಲ್ಲಿ ಇದನ್ನು ಘೋಷಣೆ ಮಾಡಿರಲಿಲ್ಲ, ಬಟ್ ಇದು 6ನೇ ಗ್ಯಾರಂಟಿ ಅಂತ ಅಂದ್ಕೊಳ್ಬಹುದು. ಇದು ಒಂದು ಕಡೆ ಓಕೆ, ಈ ರೀತಿ ಆಗಬೇಕು. ಆದರೆ ಈ ಗ್ಯಾರಂಟಿ ಅನ್ನೋದು ಇದೆಯಲ್ಲ, 5 ಗ್ಯಾರಂಟಿಯನ್ನು ಕೊಟ್ಟಿದ್ದಾರಲ್ಲ, ಅನಾವಶ್ಯಕವಾಗಿ 2,000 ರೂಪಾಯಿ ಫ್ರೀ ಟಿಕೆಟ್, ಇದರ ಅವಶ್ಯಕತೆನೇ ಇರಲಿಲ್ಲ ಅಂತೇಳಿ ಒಬ್ಬರು ಕಾಲ್ ಮಾಡಿ ಹೇಳಿದರು. ಈ ಫ್ರೀ ಟಿಕೆಟಿಂದಾಗಿ, ಶಕ್ತಿ ಯೋಜನೆಯಿಂದಾಗಿ ಕುಟುಂಬಗಳು ಹಾಳಾಗ್ತಾ ಇವೆ ಅಂತೇಳಿ. ಹಂಗಾಗ್ತಿದೆಯಾ ನಿಜವಾಗ್ಲೂ ಗೊತ್ತಿಲ್ಲ. ಅವರೇ ಹೇಳಿದರು, ಈಗ ಆ ಕಥೆನ ಅವರೇ ಹೇಳ್ತಾ ಇರೋದು. ಅಂದರೆ ಏನೋ ಒಂದು ಸಮಸ್ಯೆ ಆಯಿತು ಗಂಡ ಹೆಂಡತಿ ಮಧ್ಯೆ ಅಂತ ಹೇಳಿದ್ರೆ, ಏನೋ ಒಂದು ಬೈದರು ಅಂತ ಹೇಳಿದ್ರೆ ಸಾಕು, ನೀನು 1 ರೂಪಾಯಿ ಬೇಕಾಗಿಲ್ಲ, ನನಗೆ ಬಸ್ ಫ್ರೀ ಇದೆ, ಎಲ್ಲಿ ಬೇಕಾದರೂ ಹೋಗಿ ಬರ್ತೀನಿ ನಾನು ಅಂತೇಳಿ. ದೇವಸ್ಥಾನಕ್ಕಂತ ಹೋಗ್ತೀರಿ ಅಂತ ಹೇಳ್ತಾರಂತೆ, ದೇವಸ್ಥಾನಕ್ಕಂತ ಹೋಗ್ತೀವಿ ಅಂತೇಳಿ. ಎಲ್ಲಿ ಹೋಗ್ತಾರೆ ಅನ್ನೋದು ಗಂಡರಿಂದಿಗೆ ಗೊತ್ತಾಗ್ತಿಲ್ಲ ಅನ್ನೋದು. ಎಸ್, ಮತ್ತೊಬ್ಬರು ಕಾಲಿಸಿದ್ದಾರೆ. ಹಲೋ ಸರ್, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಕನೆಕ್ಟ್ ಮಾಡ್ತಿದ್ದೀವಿ ಸರ್. ನಮಗೆ ಅಲ್ಲ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಅಂತ? ನಾವು ರಾಮಲಿಂಗಪ್ಪ ಅಂತ ಸಾಂತೇನಹಳ್ಳಿಯಿಂದ ಸರ್, ಚಿತ್ರದುರ್ಗ ಡಿಸ್ಟ್ರಿಕ್ಟ್, ಹೊಳಲ್ಕೆರೆ ತಾಲೂಕು. ಎಸ್, ಹೇಳಿ ಸರ್. ಸರ್ ನಮಸ್ತೆ ಸರ್. ಗೊತ್ತಾಯ್ತು ಸರ್. ಹೇಗಿದೆ ಈಗ ಸರ್ಕಾರ ಅಧಿಕಾರಕ್ಕೆ ಬಂದು ಆಲ್ಮೋಸ್ಟ್ ಅಲ್ಲಿ 3 ವರ್ಷ ಆಯ್ತು ಸರ್. ನಾವು ಅವ್ರಿಗೆ ನಾವು ಓಟ್ ಹಾಕಿದ್ವಿ. ಓಟ್ ಹಾಕ್ಬಿಟ್ಟು ಕೈ ಇಚ್ಚಿಕೊಳ್ಳಂಗಾಗಿದೆ ಇವಾಗ. ಯಾಕೆ ಅಂದ್ರೆ ನೋಡಿ, ಈ ಗ್ಯಾರಂಟಿಗಳು ಹೇಳಿದ್ರು, ಗ್ಯಾರಂಟಿಗಳು ಹೇಳಾದ್ಮೇಲೆ ಬಸ್ಸಲ್ಲಿ ಓಡಾಡಂಗಿಲ್ಲ ಸರ್. ದಿನಾ ಜಗಳ ಬಸ್ಸಲ್ಲಿ, ಮಹಿಳೆಯರದು ದಿನಾ ಜಗಳ, ಹೆಣ್ಮಕ್ಳೆಲ್ಲ ಜಗಳ ಆಡ್ತಾರೆ. ಆಮೇಲೆ ಗಂಡಸರಂತೂ ಓಡಾಡಂಗೆ ಇಲ್ಲ. ಏನಾದ್ರು ಅಂದ್ರೆ ಅಲ್ಲಿ ಲೇಡೀಸ್ ಡಾಮಿನೇಟ್. ನಾವು ಏನಾದ್ರು ಅದು ಇದು ಒಳಗಡೆ ಹೋಗಿ ಕೂತ್ಕೊಳ್ಳೋಣ ಅಂದ್ರೆ ಜಾಗ ಇಲ್ಲ. ಯಾವ ಪುರುಷಾರ್ಥಕ್ಕೆ ಮಾಡಿದ್ರೋ ಗೊತ್ತಿಲ್ಲ. ಇದನ್ನ ಫಸ್ಟ್ ಬ್ಯಾನ್ ಮಾಡ್ಬೇಕು ಸರ್. ಆಮೇಲೆ ಮನೇಲಿ ಅಡಿಗೆ ಮಾಡೋದಿಲ್ದಂಗೆ ಆಗೋಗ್ಬಿಟ್ಟಿದೆ ಇವಾಗ. ತಗೊಳ್ತಾರೆ, ಫೋನ್ ಮಾಡ್ತಾರೆ, ಅಕ್ಕ ಬಾರೆ, ತಂಗಿ ಬಾರೆ ಅಂತಾರೆ. ಇವರು ಬ್ಯಾಗ್ ಹಾಕೊಂಡು ಹೋಗ್ಬಿಡ್ತಾರೆ. ಹಿಂಗಾಗಿ ಅಲ್ಲಿ ಮನೆಗೆ ಅಡಿಗೆ ಮಾಡೋದಿಲ್ಲ. ಆಮೇಲೆ ಅಲ್ಲಿ ಅವ್ರಿಗೆ ಪ್ರವೇಶ ಇರಲ್ಲ. ಇವ್ರು ಹೋಗೋಗ ಕುತ್ಕೊಂತಾರೆ 2 ದಿವಸ 3 ದಿವಸ. ಆಮೇಲೆ ಅವರು ಬೈತಾರೆ, ಅವ್ರ ನಾದ್ನೀರು ಬೈತಾರೆ, ಅತ್ತೆಗಳು ಬರ್ತಾರೆ, ಮಾವ ಮಾಡಕ್ಕೇನೋ ಕೆಲಸ ಇಲ್ವಾ ಇವಳಿಗೆ, 3 ದಿನಕ್ಕೂ ಬರ್ತಾರಲ್ಲ ಅಂತ. ಇದು ಫಸ್ಟ್ ಬ್ಯಾನ್ ಮಾಡ್ಬೇಕು ಸರ್. ಈ ಫ್ರೀ ಬಸ್ ಇಂದಾಗಿ ಸಮಸ್ಯೆಗಳಿದಾವೆ ಈ ತರ ಅಂತ ಹೇಳ್ತಾ ಇದ್ರಿ. ಸಮಸ್ಯೆಗಳು ಖಂಡಿತ ಸರ್, ಸಮಸ್ಯೆಗಳಾಗಿದೆ. ಆಮೇಲೆ ಇದು ಒಂದ್ ಕಡೆ ಇರ್ಲಿ, ಅದೇನ್ ಮಾಡ್ತಾರೆ ಗೊತ್ತಿಲ್ಲ. ಇವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ, ನಮಗೆ ಈ ತರ ಕೊಟ್ಟಿರೋದಕ್ಕೆ ನಮಗೆ ನೆಕ್ಸ್ಟ್ ಓಟ್ ಹಾಕ್ತಾರೆ ಅಂತ. ಸತ್ಯವಾಗ್ಲೂ ಓಟ್ ಹಾಕಲ್ಲ ಸರ್ ಇವ್ರಿಗೆ ನೆಕ್ಸ್ಟ್. ಒಂದೇದು. ಆಮೇಲೆ ಎಲ್ಲ ಇನ್ನೊಂದು ಪ್ರಶ್ನೆ ನಿಮಗೆ, ಈ ಫ್ರೀ ಬಸ್ ಮಹಿಳೆಯರಿಗೆ ಯಾಕೆ ಫ್ರೀ ಮಾಡಿದ್ರು ಅಂತ ಅನ್ಸುತ್ತೆ ನಿಮ್ಗೆ? ಹೌದು ಸರ್, ಅವರು ಓಟ್ ಹಾಕ್ಲೇನೋ ಒಂದೇ ಉದ್ದೇಶಕ್ಕೆ ಇವ್ರು ಹೇಳಿದ್ದು. ಕೆಲಸ ಇರ್ಲಿ ಬಿಡ್ಲಿ ಓಡಾಡ್ತಾರಲ್ಲ ದೇವಸ್ಥಾನಗಳು. ಏನ್ ನಮ್ಮೂರಲ್ಲಿ ಒಂದು ಹಲೋ ಸರ್, ನಮ್ಮೂರಲ್ಲಿ ಸುಳ್ಳು ಹೇಳ್ತಾ ಇಲ್ಲ, ಇಲ್ಲಿ ಸುಮಾರು 400 ಕಿಲೋಮೀಟರ್ ಆಗುತ್ತೆ ಮಂತ್ರಾಲಯ. 21 ಸಲ ಆ ಅಮ್ಮ ಅರ್ಕೆ ಮಾಡ್ಕೊಂಡಿದ್ದಾಳೆ. 21 ಸಲ ಹೋಗ್ತೀನಿ ಅಂತ ಪ್ರತಿ ವಾರ ಹೋಗೋದು ಬರೋದು. ಅದು ಬೇಕಿತ್ತ? ಯಾವ ದೇವ್ರ ಕೇಳ್ತಾರೆ ನೀನ್ ಸಲ ಅಂತ. ಇದಿರ್ಲಿ ಬಿಡಿ ಸರ್, ಇದು ನೆಕ್ಸ್ಟ್ ಉತ್ತರ ಕೊಡ್ತಾರೆ. ಅದಿರ್ಲಿ. ನಮ್ದು ಬರದನಾಡು ಚಿತ್ರದುರ್ಗ ಸರ್. ನಿನ್ನೆ ಒಂದು ರೈತ ಸಮಾವೇಶ ಆಯ್ತು. ರೈತ ಸಮಾವೇಶದಲ್ಲಿ ಇವ್ರನ್ನ ನೀರಾವರಿ ಸಚಿವರನ್ನ ಕರೆಸ್ಬೇಕು, MD ಕರೆಸ್ಬೇಕು ಅಂತ ಇತ್ತು. ಅಪ್ಪರ್ ಭದ್ರಾದು ಸುಮಾರು 5,000-6,000 ಜನ ಬಂದಿದ್ರು. ಜಿಲ್ಲಾ ಸಚಿವರು ಬಂದ್ರು ನಿನ್ನೆ. ಜಿಲ್ಲಾ ಸಚಿವರು ಸುಧಾಕರ್ ಅವ್ರು ಬಂದು ಅವರು ಕೊನೆಗೆ ಏನ್ ಹೇಳಿದ್ರು ಅಂದ್ರೆ, ಮೆಮೊರಾಂಡಮ್ ಇಸ್ಕೊಂಡ್ರು, ಮನವಿನ ಇಸ್ಕೊಂಡ್ರು. ಆದ್ರೆ ಅವರು ಬರೀ ಕೇಂದ್ರ ಸರ್ಕಾರನ ಬ್ಲೇಮ್ ಮಾಡಿದ್ರು, 5,300 ಕೋಟಿ ಕೊಡ್ಬೇಕು ಅಂತ. ಖಂಡಿತ ಅದು ಕೊಡ್ಲೇಬೇಕಾಯ್ತು, ಗೊತ್ತಿಲ್ಲ. ಆದ್ರೆ ನೀವೇನ್ ಮಾಡ್ತೀರಪ್ಪ ಅದ್ನ ಹೇಳ್ಲಿಲ್ಲ ಅವರು. ಈಗ 6ನೇ ತಾರೀಕು ಬಡ್ಜೆಟ್ ಇದೆ, ನೀವೇನ್ ಕೊಡಿಸ್ತೀರಿ ಅಂತ ಹೇಳ್ಲಿಲ್ಲ ಅವರು. ಆಮೇಲೆ ಇಲ್ಲಿ ನೋಡಿ ಸರ್, ಇಲ್ವೇ ಇಲ್ಲ ನೀರು. ನಮ್ಗೆ ಒಂದು 7-8 ಹಳ್ಳಿಗಳಿದಾವೆ ಇಲ್ಲಿ. ಆವನಟ್ಟಿ, MIT, ಲೋಕದೊಳಲು, ಸಾಂತೇನಹಳ್ಳಿ, ಬೊಮ್ಮನಕಟ್ಟೆ ಅಂತ. ನಮ್ಮನ್ನ ಬಿಟ್ಟೇ ಬಿಟ್ಟಿದ್ದಾರೆ. ಹೊಳಲ್ಕೆರೆ ತಾಲೂಕಲ್ಲಿ ಕೆರೆ ನೀರು ಇಲ್ಲ, ಡ್ರಿಪ್ಪು ಇಲ್ಲ.
ಇದು ಕೇಳಿದ್ರೆ 150 ಮೀಟರ್ ರೈಟ್ ಆಗುತ್ತೆ ಅಂತ ಹೇಳ್ತಾರೆ. ಮೊದಲು ಪರಮಶಿವಯ್ಯ ವರದಿನಲ್ಲಿ ಅದು ಹೊಸದುರ್ಗ ತಾಲೂಕಿಂದ ಎಂಟ್ರಿ ಇತ್ತು, ಗುಡ್ಡ ಪಕ್ಕದಲ್ಲ ಬರೋದಿತ್ತು. ಈಗ ನಮ್ಗೆ ಏನು ಇಲ್ಲದೆ ನಾವ್ ಏನ್ ಮಾಡ್ಬೇಕು ಸರ್? ಅಡಿಕೆ ಗಿಡಗಳೆಲ್ಲ ಹಾಕೊಂಡಿದೀವಿ, ಸಣ್ಣ ಹಿಡುವಳಿದಾರರು ಊರಲ್ಲಿ ಒಂದ್ 250 ಮನೆ ಇದಾವೆ, ಒಂದ್ 2000 ಜನ ಇದೀವಿ. ಈ ಎಲ್ಲಾ ಕೈ ಬಿಟ್ಬಿಟ್ರೆ ನಾವ್ ಏನ್ ಮಾಡ್ಬೇಕು ಸರ್? ನೀವು ನೋಡ್ಬೇಕು ತಾನೇ ಇವರು ಸರ್ಕಾರದವರು. ಹಂಗಿದೆ ಸರ್. ಹಂಗಾಗಿ ಹೇಳ್ತೀನಿ, ಇವರು ಮನ ಮುಡ್ತಾ ಇಲ್ಲ ಸರ್, ಎಲ್ಲಾ ರೇಟ್ಗಳು ಜಾಸ್ತಿ ಆಗಿದಾವೆ. ನಾವು ತಾಲೂಕ್ ಹೆಡ್ಕ್ವಾರ್ಟರ್ಗೆ ಏನಾದ್ರು ಕೆಲ್ಸಕ್ಕೆ ಹೋದ್ವಿ ಅಂದ್ರೆ ಅಲ್ಲಿ 30 ರೂಪಾಯಿ ಒಂದು ಟೈಪ್ ಹಾಕಕ್ ತಗೊಂತಾ ಇದ್ರು ಮುಂಚೆ, ಈ ಸರ್ಕಾರ ಬರೋದಕ್ಕೆ ಮುಂಚೆ. ಈಗ 50 ರೂಪಾಯಿ ಒಂದು ಪೇಜ್ ಟೈಪ್ ಮಾಡಿದ್ರೆ. ಇದೇ ತರ ಇದು ಒಂದು ಉದಾಹರಣೆ ಅಷ್ಟೇನೆ. ಏನ ಇದು ಎಂತದು ತಾತ ಸತ್ರೆ ಅಪ್ಪ ಸತ್ರೆ ನಮ್ಮ ಹೆಸರಿಗೆ ಮಾಡಿಸ್ಕೋಬೇಕಲ್ಲ, ಬರೀ ನಾವು 1000-2000 ಎಲ್ಲ ಮುಗಿಸಿದ್ವಿ. ಈಗ 7-8 ಸಾವಿರ ರೂಪಾಯಿ ದುಡ್ಡು ಬೇಕು ಇವಾಗ. ಇವರು ಸುಮ್ಮನೆ ಆ ಗ್ಯಾರಂಟಿ ಈ ಗ್ಯಾರಂಟಿ ಅಂತ ಮಾಡಿ ನಮ್ಗೆ ಪೂರ್ತಿ ಏನ್ ಮಾಡ್ಬಿಟ್ಟಿದ್ದಾರೆ, ಈ ಎಲ್ಲ ನಮ್ ಜೇಬಿ ಕೈ ಹಾಕಿ ತಗೊಂತಾ ಇಲ್ಲ ಇವರು, ಈಗ ಇಂಡೈರೆಕ್ಟ್ ಆಗಿ ತಗೊಂತಾ ಇದ್ದಾರೆ. ಇದು ಆರ್ಥಿಕವಾಗಿ ಬಡ ಜನಕ್ಕೆ ಬಹಳನೇ ತೊಂದರೆ ಆಗ್ತಿದೆ ಸರ್. ಇದು ಗ್ಯಾರಂಟಿ ಮೊದಲು ನಿಲ್ಲಿಸ್ಬೇಕು. ಕರೆಂಟ್ ಇಂದು ಅಷ್ಟೇ, ಕರೆಂಟ್ ಇಂದು ಕೊಡೋದು ಇವರು 100 ರೂಪಾಯಿ 120 ರೂಪಾಯಿಗೆ ಈಗ ಕಮರ್ಷಿಯಲ್ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. 5 ರೂಪಾಯಿ 80 ಪೈಸಾ, 5 ರೂಪಾಯಿ 90 ಪೈಸಾ ಈಗ ಹಿಂಗಾಗಿದೆ ಸರ್. ದಯವಿಟ್ಟು ಗ್ಯಾರಂಟಿಗಳಿಗೆ ಬೇಡವೇ ಬೇಡ ನಮ್ಗೆ. ಹೆಣ್ಮಕ್ಳು ಇವ್ರೇನೋ ನಿರೀಕ್ಷೆ ಮಾಡಿರ್ಬೋದು ಓಟ್ ಹಾಕ್ತಾರೆ ಅಂತ, ಅದಾಗಲ್ಲ. ಫಸ್ಟ್ ಅದ್ ನಿಲ್ಸಿ ಡೆವಲಪ್ಮೆಂಟ್ ಕಡೆ ಅವರು ಗಮನ ಹರಿಸ್ಲಿ ಸರ್, ಇಷ್ಟೇ ನಾವು ಕೇಳ್ಕೊಳ್ಳೋದು. ಯಾರಾದ್ರೂ ಆಗಿಲ್ಲ, ಸರ್ಕಾರ ನಮ್ಗೆ ಬೇಕಿಲ್ಲ. ಅಲ್ಲ, ನೀವು ಊಟ ಮಾಡ್ತಾ ಇದ್ರಿ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ರಿ, ಅಡಿಗೆ ಮಾಡಕ್ ಆಗ್ತಿಲ್ಲ ಹೆಂಡ್ತೀರ ಅಂತ ಹೇಳಿ. ಖಂಡಿತ ಇಲ್ಲ ಸರ್, ಜಗಳ ಆಡ್ತಾರೆ, ಹೊರಗಡೆ ಆಗ್ತಾ ಇದೆಯಾ? ಎದುರಿಸ್ತಾರೆ, ನಮ್ಮನ್ನ ಎದುರಿಸ್ತಾರೆ. ಆ ತರ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ ನಮ್ಗೆ. ನಾವು ಮೊದ್ಲಿಂದ ಅದು ಕಲ್ತಿಲ್ಲ. ಇಡ್ತೀರಾ ಕುಕ್ಕರ್ ಅಲ್ಲಿ, ಅದನ್ನ ಮಾಡ್ಕೊಳಕ್ ಬರಲ್ಲ, ಅದನ್ನ ಬೇರೆಯವ್ರು ಕೇಳಕ್ಕಾಗತ್ತಾ? ಹೋಟ್ಲಿಗೆ ಹೋಗಿ ಕೇಳಿದ್ರೆ ಹೊಟ್ಟೆ ಕೆಟ್ಟ ಹೋಗುತ್ತೆ. ನಮ್ಗೆ ಅದೇ ಮೇನ್ ಪ್ರಾಬ್ಲಮ್ ಸರ್. ರಿಯಲ್ ಫ್ಯಾಕ್ಟ್ ಇದು, ನಾನು ಹೇಳ್ತಾ ಇರೋದು ಸುಳ್ಳಲ್ಲ, ಇದು ಸತ್ಯ ಹೇಳ್ತಾ ಇದ್ದೀನಿ. ಇದು ನೀವು ಬೇಕಾದ್ರೆ ಮನೆಯಲ್ಲೂ ವಿಚಾರಿಸಿ. ನಿಮ್ಮ ನೋವು ಗೊತ್ತಾಗ್ತಾ ಇದೆ. ಇನ್ನೊಂದು ರಿಯಲ್ ಘಟನೆ ಹೇಳ್ತೀನಿ ನೋಡಿ. ಮೊನ್ನೆನೆ ಇಬ್ರು ಚಿಕ್ಕ ಮಕ್ಕಳು ಮನೆಯಲ್ಲಿ ತಂದೆ ತಾಯಿ ಹೇಳಿದ್ರಂತೆ ಸರಿಯಾಗಿ ಓದಿ ಅಂತೇಳಿ. ಪಾಪ ಅವ್ರು ಓದ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಒಂದು 2 ಬಡಿದ್ರು ಆ ಮಕ್ಕಳಿಗೆ. ಆ ಮಕ್ಕಳು ಯಾಕೆ ಬಡಿದ್ರು ಅಂತೇಳಿ ಹೊರಟೋಗ್ಬಿಟ್ರು, ಫ್ರೀ ಬಸ್ ಇದೆ ಅಂತೇಳಿ. ಹೌದು ಸರ್. ಆ ಮಕ್ಕಳು ಪತ್ತೆನೇ ಇರ್ಲಿಲ್ಲ. ಕೊನೆಗೆ 2 ದಿನ ಪಬ್ಲಿಷ್ ಮಾಡಾದ ನಂತರ ಹೇಗೋ ಸಿಕ್ಕರು, ವಾಪಸ್ ಬಂದ್ರು ಚಿಕ್ಕ ಮಕ್ಕಳು. ಇಲ್ಲಿ ಹೌದು, ಚಿತ್ರದುರ್ಗದಲ್ಲಿ, ನಮ್ಮ ಚಿತ್ರದುರ್ಗದಲ್ಲಿ ಸಿಕ್ಕಿದ್ರು ಅವ್ರ ಹುಡುಗರು. ಎಸ್, ಚಿಕ್ಕ ಹುಡುಗರು. ಹೌದು ಸರ್. ಆ ರೀತಿ ಸಮಸ್ಯೆ ಇದೆ. ಒಂದು ಉದಾಹರಣೆ ಹೇಳಿ ಮುಗಿಸ್ಬಿಡ್ತೀನಿ ಸರ್ ನಾನು. ಸರ್, ಹೊಳಲ್ಕೆರೆ ಚಿತ್ರದುರ್ಗ ಹೋಗೋದಿತ್ತು ನಾನು ಮೊನ್ನೆ, ಈಗ ಒಂದು 20 ದಿವಸದಲ್ಲಿ. ಇಲ್ಲಿ 20 ಕಿಲೋಮೀಟರ್ ಆಗುತ್ತೆ ಬೀದುರ್ಗ ಅಂತ. ಅದು ದಾವಣಗೆರೆ ಬಸ್ಗಳು ಬೀದುರ್ಗದ ಮೇಲೆ ಹೋಗ್ತವೆ. ಒಂದಮ್ಮ ಕಾದ್ಲು, ಸ್ವಲ್ಪ ಹೊತ್ತು ರಶ್ ಇದೆ ಅಂತ 2-3 ಬಸ್ ಹೋದ್ರು ಆ ಅಮ್ಮ ಹತ್ಲಿಲ್ಲ. ನಮ್ ಚಿತ್ರದುರ್ಗ ಬಸ್ ಒಂದ್ರಿಂದ ಒಂದ್ ಬಂದು ಅದಕ್ಕೆ ಹತ್ಕನಕ್ ಬಂದ್ರು ಅವಮ್ಮ. ನಾವ್ ಹೇಳಿದ, ಅಮ್ಮ ಚಿತ್ರದುರ್ಗ ಯಾಕಮ್ಮ ಬರ್ತೀಯಾ ನೀನು, ಬೀದರ್ಗೂ ಕೋಳ 20 ಕಿಲೋಮೀಟರ್ ಆಗುತ್ತೆ ಅಂದ್ರೆ, ಇಲ್ಲ ನಾನು ಚಿತ್ರದುರ್ಗ ಹೋಗಿ ದಾವಣಗೆರೆಗೆ ಹೋಗ್ತೀನಿ ಅಂತ. 100 ಕಿಲೋಮೀಟರ್ ಆಗುತ್ತೆ ಚಿತ್ರದುರ್ಗ ಹೋಗಿ, 30 ಕಿಲೋಮೀಟರ್ 65 ಕಿಲೋಮೀಟರ್ ದೀರ್ಘ ದಾವಣಗೆರೆ, ಮತ್ತೆ ಇವ್ರೂರಿಗೆ ಬರೋದು ಮತ್ತೆ ಒಂದು 30 ಕಿಲೋಮೀಟರ್ ಆಗುತ್ತೆ. ಬರೀ 20 ಕಿಲೋಮೀಟರ್ ಹೋಗೋದಿಕ್ಕೆ ಈ ಸುತ್ಕೊಂಡು 130 ಕಿಲೋಮೀಟರ್. ಯಾಕಮ್ಮ ಅಂದ್ರೆ ನಂದೇನು ಕೆಲಸ ಇಲ್ಲ, ಓಡಾಡ್ತೀನಿ ಬಿಡ್ರಿ ಅಂತಲ್ಲ ಅವಮ್ಮ. ಸೊ ಇದೆಲ್ಲ ಆಗಿದೆ. ಇದು ಫಸ್ಟ್ ಸರ್ಕಾರ ಗಮನಿಸಿದ. ದಯವಿಟ್ಟು ನಮ್ದು ಮನವಿ ಬೇಡ ಸರ್, ಇದೆಲ್ಲ ಖಂಡಿತ ಬೇಡ ಸರ್. ಗೊತ್ತಾಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ನೋಡಿ ಬಹಳ ವಿವರವಾಗಿ ಹೇಳಿದರು ಏನೇನು ಸಮಸ್ಯೆ ಆಗತ್ತೆ ಈ ಶಕ್ತಿ ಯೋಜನೆಯಿಂದಾಗಿ, ಫ್ರೀ ಬಸ್ನಿಂದಾಗಿ ಅಂತೇಳಿ. ಮನೆಯಲ್ಲಿ ಹೆಂಡತಿಯರು ಅಡುಗೆ ಮಾಡಿ ಹಾಕ್ತಾ ಇಲ್ಲ, ಏನು ಹೇಳಂಗಿಲ್ಲ. ಬೇಕಾದ್ರೆ ನೀನು ಮಾಡ್ಕೋ, ಇಲ್ಲಾಂದ್ರೆ ನಾನು ಮಾಡಲ್ಲ. ಏನಾದರೂ ಒಂದು ಬೈದರೆ ನೀನು ಯಾಕೆ ಬೈತೀಯ, ನಮ್ಮ ತವ್ರ ಮನೆಗೆ ಹೋಗ್ತೀವಿ ಅಂತೇಳಿ. ಬಟ್ ತವ್ರ ಮನೆಗೆ ಹೋಗ್ತಾ ಇಲ್ಲ, ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ ಅಂತ ಅವ್ರು ಹೇಳಿದರು. ಅವ್ರ ಬಾಯಿಂದಲೇ ಬಂದಿರೋ ಅಂಥದ್ದು. ಸೊ ಈ ರೀತಿ 20 ಕಿಲೋಮೀಟರ್ ಹೋಗುವಂಥ ಜಾಗದಲ್ಲಿ 100 ಕಿಲೋಮೀಟರ್ ಸುತ್ತಾಡ್ಕೊಂಡು ಬರ್ತಾರಂತೆ. ಕೆಲಸ ಇಲ್ಲ, ಫ್ಯಾಮ್ಲಿಗೆ ಟೈಮ್ ಕೊಡ್ತಾ ಇಲ್ಲ, ಮನೆಯಲ್ಲಿ ಅಡುಗೆ ಮಾಡಲ್ಲ, ಫ್ಯಾಮ್ಲಿಗೆ ಟೈಮ್ ಕೊಡ್ತಾ ಇಲ್ಲ, ಮಕ್ಕಳನ್ನು ನೋಡ್ತಾ ಇಲ್ಲ. ಫ್ರೀ ಬಸ್ಸಿಂದಾಗಿ ಆಗ್ತಾ ಇರುವಂಥ ಎಫೆಕ್ಟ್ಗಳು ಇದು. ಆಮೇಲೆ ಹೆಚ್ಚುವರಿ ಬಸ್ ವ್ಯವಸ್ಥೆ ಕೂಡ ಇಲ್ಲ. ಈ ಫ್ರೀ ಬಸ್ನಿಂದಾಗಿ ಗಂಡು ಮಕ್ಕಳು ಬಸ್ ಹತ್ತೋದೇ ಬೇಡ ಅನ್ನುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಅದನ್ನೇ ಹೇಳಿದರು ಅವರು, ಜಾಗನೇ ಸಿಗೋದಿಲ್ಲ ಅಂತೇಳಿ. ಆಮೇಲೆ ಎಲ್ಲ ಹಳೆ ಬಸ್ಗಳು ಕೂಡ ಇದ್ದಾವೆ. ಸೊ ಈ ರೀತಿಯ ಸಮಸ್ಯೆಗಳಿದ್ದಾವೆ. ಇದನ್ನು ಅನಾವಶ್ಯಕವಾಗಿ ಜನ ಬಳಕೆ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಅಂದರೆ ಸರಿಯಾಗಿ ಉಪಯೋಗ ಆಗ್ತಾ ಇಲ್ಲ. ಕೆಲವರಿಗೆ ಆಗ್ತಾ ಇದೆ, ಬಟ್ ಅಂಥವ್ರನ್ನ ಗುರುತಿಸಿ ಮಾತ್ರ ಕೊಡಬೇಕಾಗತ್ತೆ ಅಂತ ಅನಿಸ್ತಾ ಇದೆ. ಈ ಒಂದು ಯೋಜನೆಯನ್ನು ನೋಡ್ತಾ ಇದ್ದಾರೆ. ಸುಖ ಸುಮ್ಮನೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳೋದು, ಡೈಲಿ ಹೋಗೋದು, ಡೈಲಿ ಯಾವ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹರಕೆ ಹೊತ್ತಾರಂತೆ, ಹೇಗೋ ಯಾರೋ ಪೂಜಾರಿನೋ ಜ್ಯೋತಿಷನೋ ಏನೋ ಹೇಳ್ತಾರೆ, ಹೆಂಗೋ ಫ್ರೀ ಬಸ್ ಇದೆ ಹೋಗಿ ಬರೋಣ ಅಂಥೇಳಿ. ಮನೆಯಲ್ಲಿ ಗಂಡಂದಿರನ್ನು ಮಕ್ಕಳನ್ನು ನೋಡ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲಿ ಇಲ್ಲ. ಅಲ್ಲಿ ಅವ್ರನ್ನ ಯಾರು ನೋಡ್ಕೊಳ್ತಾರೆ? ಈ ರೀತಿಯ ಸಮಸ್ಯೆ ಆಗ್ತಾ ಇದೆ. ಸೊ ಇದನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ. ಆಗುವಂಥ ಅನುಕೂಲ ಮತ್ತು ಅನಾನುಕೂಲ ಏನಿದ್ದಾವೆ ಗ್ಯಾರಂಟಿಗಳಿಂದ ಅಂಥೇಳಿ. ಕೇವಲ ಫ್ರೀ ಬಸ್ ಕೊಡ್ತಾ ಇದ್ದೀವಿ ಅಂಥೇಳಿ ಅಲ್ಲ,
ಎಲ್ಲ ಅಗತ್ಯ ವಸ್ತುಗಳ ರೇಟ್ಗಳನ್ನು ಕೂಡ ವಿಪರೀತವಾಗಿ ರೇಟ್ ಜಾಸ್ತಿ ಮಾಡಿದ್ರಿ, ಯಾವುದು ಕಮ್ಮಿ ಇಲ್ಲ. ಈ ರೀತಿ ಇದೆ ಸಮಸ್ಯೆ, ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಇನ್ನು ಮೇಲೆ ಆದರೂ ಉಳಿದಿರುವಂಥ 2 ವರ್ಷ ಅಷ್ಟೇ ಇರೋದು, ಭಾಳೇನಿಲ್ಲ. ಬಟ್ ಆಲ್ಮೋಸ್ಟ್ ಆಲ್ ಎಲ್ಲ ಸಿಕ್ಕಾಪಟ್ಟೆ ಕಾಲು ಬಂದಿದೆ. ಎಲ್ಲರೂ ಹೇಳ್ತಾ ಇರೋದು ಗ್ಯಾರಂಟಿ ಅವಶ್ಯಕತೆ ಇಲ್ಲ, ಈ ಸರ್ಕಾರಕ್ಕೆ ಜನ ಬುದ್ಧಿ ಕಲಿತಾರೆ ಅಂತೇಳಿ. ಅಟ್ಲೀಸ್ಟ್ ಈ ಒಂದು ವರದಿಯನ್ನು ಅಥವಾ ಇವತ್ತಿನ ಒಂದು ಸುದ್ದಿಯನ್ನು ನೋಡಿ ಆದರೂ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗತ್ತೆ. ಆಮೇಲೆ ಜನ ಎಚ್ಚೆತ್ಕೊಂಡಿದ್ದಾರೆ, ಕಾಲು ನೋಡಿದ್ರೇ ಗೊತ್ತಾಗತ್ತೆ ಇದರ ಅವಶ್ಯಕತೆ ಇರಲಿಲ್ಲ ಅಂತೇಳಿ. ಆಮೇಲೆ ಪಾಪ ಒಬ್ಬ ಹೆಣ್ಣು ಮಗಳಿಗೆ ಆ ಹೆಣ್ಣು ಮಗಳಿಗೆ ಇದುವರೆಗೂ ಕೂಡ ರೇಷನ್ ಕಾರ್ಡ್ ಇಲ್ಲ. ಅಧಿಕಾರಕ್ಕೆ ಬಂದು 3 ವರ್ಷ ಆಯಿತು, ಇದುವರೆಗೂ ಹೊಸ ರೇಷನ್ ಕಾರ್ಡ್ ನೀವು ಕೊಟ್ಟಿಲ್ಲ. ಇರುವಂಥ ರೇಷನ್ ಕಾರ್ಡ್ಗಳನ್ನು ಅದನ್ನು ಡಿಲೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಒಳ್ಳೆ ಬೆಳವಣಿಗೆ, ಯಾರಿಗೆ ಅವಶ್ಯಕತೆ ಇಲ್ಲ ಅವರಿಗೆ ಮಾಡ್ತಾಯಿದ್ರಿ. ಬಟ್ ಯಾರಿಗೆ ಬೇಕು ಅವ್ರಿಗೆ ಯಾಕೆ ಕೊಡ್ತಾ ಇಲ್ಲ ಅನ್ನೋದು. ಆಲ್ಮೋಸ್ಟ್ ಅಲ್ಲಿ 3 ವರ್ಷ ಆಯಿತು. ಈಗ ಮತ್ತೊಬ್ಬ ಯಾರೋ ಬಂದರೆ ಅವರೇ ಸೀಟು ಗೀಟು ಅಂತೇಳಿ ಕಿತ್ತಾಡ್ಕೊಂಡು 5 ವರ್ಷ ಅಂತೂ ಕಂಪ್ಲೀಟ್ ಆಗಿಬಿಡುತ್ತೆ. ಬಟ್ ಜನರಿಗೆ ತಲುಪಬೇಕಾಗಿರುವಂಥ ಯೋಜನೆಗಳು ಇದು ತಲುಪಲ್ಲ. ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಮೂಲಭೂತ ಸೌಕರ್ಯ ಇಲ್ಲ ಅಲ್ಲಿ. ಹಳ್ಳಿಗಳಲ್ಲಿ ಬೇಕಾಗಿರೋದು ಅಲ್ಲಿ ಶೌಚಾಲಯ, ನೀರು, ಕರೆಂಟು, ಈ 3 ಇಲ್ಲ ಅಲ್ಲಿ. ಹಳ್ಳಿಗಳಲ್ಲೂ ಕೂಡ ಇವತ್ತಿನವರೆಗೂ ಕೂಡ ಸರಿಯಾದ ರೀತಿಯಲ್ಲಿ ಶೌಚಾಲಯ ಇಲ್ಲ. ಇರುವಂಥ ಶಾಲೆಗಳನ್ನು ಮುಚ್ಚಾಕ್ತಾ ಇದ್ರಿ, ಮರ್ಜ್ ಮಾಡ್ತಾ ಇದ್ದೀರಿ. ಹಾಸ್ಪಿಟ್ಲಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಅಲ್ಲಿ ರೋಗಿ ಹೋದರೆ ಮುಗಿದೋಯ್ತು ಕತೆ, ಯಾಕೆ ಬಂದ ಅನ್ನೋಂಥ ಪರಿಸ್ಥಿತಿ. ಕ್ಲೀನಿಂಗ್ ಇಲ್ಲ. ಆಮೇಲೆ ಇನ್ನೊಬ್ಬ ಮೊನ್ನೆ ಒಂದು ವರದಿ ಆಗಿದೆ, ಬೆಳಗಾವಿ ಅಂತ ಅನ್ಸುತ್ತೆ. ಬೆಳಗಾವಿಯಲ್ಲಿ ಆತ ಸರ್ಕಾರಿ ಡಾಕ್ಟ್ರು, ಆದರೆ ಆತ ಖಾಸಗಿ ಹಾಸ್ಪಿಟ್ಲನ್ನು ಓಪನ್ ಮಾಡ್ಕೊಂಡು ಅಲ್ಲೇ ಇರ್ತಾನೆ. ಇಲ್ಲಿ ಸರ್ಕಾರಿ ಹಾಸ್ಪಿಟ್ಲಿಗೆ ಆತ ಬರೋದಿಲ್ಲ. ಇದೆಲ್ಲ ನಡೀತಾ ಇದೆ, ಇದೆಲ್ಲ ಗೊತ್ತಿರುತ್ತೆ, ಆದರೂ ಕೂಡ ಸುಮ್ಮನೆ ಇರ್ತಾರೆ. ಅಲ್ಲಿರುವಂಥ ಶಾಸಕರು, ಅಧಿಕಾರಿಗಳು ಯಾರು ಇರ್ತಾರಲ್ಲ ದೊಡ್ಡವರು, ಅವರೆಲ್ಲರೂ ಕೂಡ ಗೊತ್ತಿರುತ್ತೆ. ಯಾಕೆ ಅವರಿಗೆ ಆ್ಯಕ್ಷನ್ ತಗೊಳ್ಳಲ್ಲ ಅನ್ನುವಂಥ ಪ್ರಶ್ನೆ. ಈ ರೀತಿಯ ಸಮಸ್ಯೆ ಆಗ್ತಾ ಇದೆ. ಇನ್ನು ಮೇಲೆ ಆದರೂ ಉಳಿದಿರುವಂಥ ಅವಧಿ ಕೇವಲ 2 ವರ್ಷಗಳು ಮಾತ್ರ ಬಾಕಿ ಇದೆ. ಇಲ್ಲ ಅಂತಂದರೆ ಭಾಳ ಕಷ್ಟ ಆಗತ್ತೆ. ಇನ್ನು ಮೇಲೆ ಆದರೂ ಎಚ್ಚೆತ್ಕೊಳ್ಳಿ. ಆಲ್ಮೋಸ್ಟ್ ಅಲ್ಲಿ ಕರೆ ಮಾಡಿದಾರಲ್ಲ ಎಲ್ಲರೂ ಹೇಳೋದು ಇದರ ಅವಶ್ಯಕತೆ ಇಲ್ಲ, ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರಿಗೆ ಬೇಕಾದರೆ ಕೊಡಲಿ ಅಂತೇಳಿ. ಅಥವಾ ನೀವು ಫ್ರೀ ಅವಶ್ಯಕತೆನೇ ಇಲ್ಲ, ಈ ಎಜುಕೇಷನ್ಗಾಗಿರ್ಬೋದು, ಬಸ್ ವ್ಯವಸ್ಥೆ ಏನು ಮಾಡಿದ್ದೀರಲ್ಲ, ಈ ಬಸ್ ಫ್ರೀ ಕೊಡಬೇಡಿ. ಅದನ್ನು ಸ್ಕೂಲ್ ಮಕ್ಕಳಿಗಾದರೂ ಮಾಡಿ, ವಯಸ್ಸಾದವರಿಗಾದರೂ ಮಾಡಿ. ಅದನ್ನು ಹಾಸ್ಪಿಟ್ಲ್ಗಳಿಗೆ ಸ್ವಲ್ಪ ರೇಟ್ ಕಮ್ಮಿ ಮಾಡಿ. ದಿನ ವಸ್ತುಗಳ ಬೆಲೆಯನ್ನು ವಿಪರೀತವಾಗಿ ಏರಿಕೆ ಆಗಿದೆ ಅಲ್ಲ, ಅದನ್ನು ಕಮ್ಮಿ ಮಾಡೋಯಿ. ಆಮೇಲೆ ಮೆಟ್ರೋ ರೇಟ್ ಜಾಸ್ತಿ ಆಗಿದೆ ಅಲ್ಲ, ಅದನ್ನು ಕಮ್ಮಿ ಮಾಡಿ ಸಾಕು. ಫ್ರೀ ಅವಶ್ಯಕತೆ ಇಲ್ಲ, ಯಾರಿಗೂ ಅವಶ್ಯಕತೆ ಇಲ್ಲ. ಕರೆಂಟ್ ಬಿಲ್ ಫ್ರೀ ಕೊಟ್ಟಿದ್ದೀರಿ, ಬಟ್ ಈಗ ಅದರಲ್ಲೂ ಕೂಡ ರೇಟ್ ಜಾಸ್ತಿ ಮಾಡಿದ್ದೀರಿ. ಸೊ ಮಜಾ ಇದೆ. ನಿಮ್ಮ ಪ್ಲಾನ್ ಏನನ್ನೋದು ಈಗ ಜನರಿಗೆ ಗೊತ್ತಾಗಿದೆ. ಸೊ ಒಂದು ಕೈಯಲ್ಲಿ ಕೊಡೋದು ಇನ್ನೊಂದು ಕೈಯಲ್ಲಿ ಕಿತ್ಕೊಳ್ಳುವಂಥ ಪ್ರಯತ್ನ ಆಗ್ತಾ ಇದೆ. ನೀವು ಹೆಂಗೆ ಫ್ರೀ ಮಾಡಿದಿರಲ್ಲ ನೋಡಿ, ಬಸ್ಗಳನ್ನು ಫ್ರೀ ಮಾಡಿ ಆ ಹೆಂಡತಿ ಜೊತೆಗೆ ಗಂಡ ಮಕ್ಕಳು ಎಲ್ಲರೂ ಓಡಾಡಬೇಕು. ಈ ಒಬ್ಬರು ಫ್ರೀ ಇದ್ದರೆ ಇನ್ನೊಬ್ಬರದು ಬರುತ್ತೇವೆ ಅಂತ ಅನ್ನುವಂಥ ಲೆಕ್ಕಾಚಾರ ಇದು. ಆಮೇಲೆ ರೇಟ್ ಜಾಸ್ತಿ ಕೂಡ ಇದೆ. ಈಗ ಬಸ್ ಟಿಕೆಟ್ದು ಖಾಸಗಿ ಬಸ್ ಹೇಳೋರಂಗಿಲ್ಲ ಕೇಳೋಂಗಿಲ್ಲ ಅನ್ನೋಂಥ ಪರಿಸ್ಥಿತಿ ಇದೆ. ಸರ್ಕಾರಿ ಬಸ್ಗಳಲ್ಲಿ ಕೂಡ ಟಿಕೆಟ್ ಜಾಸ್ತಿ ಇದೆ. ಹೆಂಡತಿ ಫ್ರೀಯಾಗಿ ಹೋಗ್ಬೋದು ಒಂದು ಹೆಣ್ಮಗಳು, ಅದರ ಜೊತೆಗೆ ಮಕ್ಕಳು, ಗಂಡ, ಅವ್ರ ಟಿಕೆಟ್ ವಿಪರೀತವಾಗಿ ರೇಟ್ ಜಾಸ್ತಿ ಇದೆಯಲ್ಲ. ದೇವಸ್ಥಾನಕ್ಕೆ ಅಲ್ಲಿ ಬರ್ತಿದೆಯಲ್ಲ ಅಮೌಂಟು, ಇದೆಲ್ಲ ಜನ ನೋಡಿರ್ತಾರೆ. ಸೊ ಹಂಗಾಗಿ ಜನಸಾಮಾನ್ಯರಿಗೆ ಹೇಳೋದು ಒಂದೇ, ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಅಂತಂದರೆ ಪ್ರಶ್ನೆ ಮಾಡಿ. ನೀವು ಮೊದಲು ಪ್ರಶ್ನೆ ಮಾಡೋದನ್ನು ಕಲೀರಿ. ನಿಮ್ಗೆ 2,000 ಅವಶ್ಯಕತೆ ಇಲ್ಲ. ಜನ ಆ ಒಂದು ಏರಿಯಾ ಅಭಿವೃದ್ಧಿ ಆಗಬೇಕು, ಮೊದಲು ಹಳ್ಳಿ ಅಭಿವೃದ್ಧಿ ಆಗಬೇಕು. ಹಳ್ಳಿ ಅಭಿವೃದ್ಧಿ ಆದರೆ ಮಾತ್ರ ಈ ದೇಶ ಉದ್ಧಾರ ಆಗುತ್ತೆ. ಇಲ್ಲ ಅಂತಂದರೆ ನಾವು ಇನ್ನು 50 ವರ್ಷ ಹೋದರೂ ಕೂಡ ಮುಂದುವರಿಯುತ್ತಿರುವ ಭಾರತನೇ ಆಗ್ತೀವಿ ಬಿಟ್ಟರೆ ಮುಂದುವರೆದ ಭಾರತ ಆಗಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ಹಳ್ಳಿ ಕಡೆಯಲ್ಲಿ ಗಮನ ಕೊಡಿ ಅಂತಲೇ ಹೇಳ್ತಾ ಇರೋದು. ಸೊ ಹಂಗಾಗಿ ಹಳ್ಳಿ ಕಡೆಯಲ್ಲಿ ಮೊದಲು ವೈಫೈ ಆಗಿರ್ಬೋದು, ನೆಟ್ವರ್ಕ್, ಶೌಚಾಲಯ, ಆಮೇಲೆ ನೀರಿನ ವ್ಯವಸ್ಥೆ, ಕರೆಂಟು, ಇದೆಲ್ಲವೂ ಕೂಡ ಸ್ಪಷ್ಟವಾಗಿ ಹಳ್ಳಿಗಳಿಗೆ ಹೋಗಬೇಕು. ಇದು ನಿಮ್ಮ ಜೀ ಕನ್ನಡ ನ್ಯೂಸ್ನ ಕಳಕಳಿಯ ಮನವಿ. ಇನ್ಮೇಲೆ ಆದರೂ ಮೊದಲು ಹಳ್ಳಿ ಮಾಡಿ. ಬೆಂಗಳೂರು ಸಾಕು, ಬೆಂಗಳೂರು ಅಭಿವೃದ್ಧಿ ಆಗಿದೆ, ಬೆಂಗಳೂರು ಅಭಿವೃದ್ಧಿ ಮಾಡೋದು ಅವಶ್ಯಕತೆ ಇಲ್ಲ. ಹಳ್ಳಿಯಿಂದನೇ ಬರ್ರಿ. ಹಳ್ಳಿಯಲ್ಲಿ ಏನೇನು ಸಮಸ್ಯೆ ಇದೆಯಲ್ಲ ಅದನ್ನು ಕೊಡಿ. ಇವತ್ತಿನವರೆಗೂ ಮೊಬೈಲ್ ಯೂಸ್ ಮಾಡೋಕ್ಕೆ ಗೊತ್ತಿಲ್ಲ. ಹಳ್ಳಿ ಜನರಿಗೆ ಫೋನ್ ಎತ್ತೋದು ಬಿಟ್ಟರೆ ಮೊಬೈಲ್ ಯೂಸ್ ಮಾಡೋದೇ ಗೊತ್ತಿಲ್ಲ. ಯಾರಿಗೆ ಡೈಲ್ ಮಾಡಬೇಕು, ಯಾರಿಗೆ ಫೋನ್ ಮಾಡಬೇಕು, ಏನೂ ಗೊತ್ತಾಗೋದಿಲ್ಲ. ಸೊ ಹಂಗಾಗಿ ಆ ಕಡೆ ವೈಫೈ, ನೆಟ್ವರ್ಕ್, ಮೊಬೈಲ್ ಹೇಗೆ ಯೂಸ್ ಮಾಡಬೇಕು, ಶೌಚಾಲಯ ಯಾವ ರೀತಿಯಾಗಿ ಬಳಕೆ ಮಾಡಬೇಕು ಅದನ್ನು ಹೇಳ್ಕೊಡಿ ಫಸ್ಟ್. ಅಲ್ಲಿ ಸ್ಥಾಪನೆ ಮಾಡಿ ಅದೆಲ್ಲವನ್ನು, ಅಲ್ಲಿಂದಲೇ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಈ ಭಾರತ ಹಾಗೆ ಇರುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.